ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ನ ನಮ್ಮ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಕೇಂದ್ರ ಸರ್ಕಾರದಲ್ಲಿ ವೈದ್ಯರಾಗಿ ಕೆಲಸ ಮಾಡಿ ನಂತರ ಚಿಂಚೋಳಿ ಮತಕ್ಷೇತ್ರದ ಶಾಸಕರಾಗಿ ನಂತರ ಕಲಬುರಗಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಕಡಿಮೆ ಅವಧಿಯಲ್ಲಿ ತನ್ನದೇ ಆದ ಅಭಿವೃದ್ಧಿ ಕೆಲಸ ಹಾಗೂ ತಮ್ಮದೇ ಆದ ಒಂದು ಜನರ ಪರ ಕೆಲಸಗಳ ಮೂಲಕ ಜಿಲ್ಲೆಯ ಜನರ ಗಮನ ಸೆಳೆಯುವಲ್ಲಿ ಹಾಗೂ ಮನಸ್ಸು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಕಲಬುರಗಿಯ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಉಮೇಶ್ ಜಾಧವ್ ಅಂದರೆ ಸಾಕು, ಕಲಬುರಗಿ ಜಿಲ್ಲೆಯ ಹತ್ತಿರ ಸರಳ ವ್ಯಕ್ತಿ, ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಿಗುವಂಥ ವ್ಯಕ್ತಿ, ಯಾರೇ ಮನೆಗೆ ಬಂದು ಕೂಡ ಪ್ರತಿಯೊಬ್ಬರ ಕೆಲಸ ಮಾಡಿಕೊಡುವಂಥ ವ್ಯಕ್ತಿ, ಪಕ್ಷ ಭೇದ ಮರೆತು ಪ್ರತಿಯೊಬ್ಬರ ಕೆಲಸ ಮಾಡುವಂತಹ ವ್ಯಕ್ತಿ. ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಕಾರ್ಯಕ್ರಮ ಸ್ವಾಗತ ಸರ್. ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಸರ್. ಮೊದಲಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಮನೆತನ ಹಿನ್ನೆಲೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೂ ಕೂಡ ನಮ್ಮ ಕಲಬುರಗಿ ಜಿಲ್ಲೆಯ ಜನರಿಗೆ ಮೊದಲಿಗೆ ತಮ್ಮ ತಂದೆ ತಾಯಿ ಹೆಸರು ಪರಿಚಯ ಮಾಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಸರ್. ನಾನು ಡಾಕ್ಟರ್ ಉಮೇಶ್ ಜಾಧವ್, ನನ್ನ ತಂದೆ ಗೋಪಾಲ್ ಜಾಧವ್, ನನ್ನ ತಾಯಿ ಚಂದ್ರಮ್ಮ ಬೆಡ್ಸೂರು ತಾಂಡದಲ್ಲಿ ಹುಟ್ಟಿ ನಾನು ಶಿಕ್ಷಣ ಪಡೆದು MBBS ಮಾಡಿ MA ಜನರಲ್ ಸರ್ಜರಿ ಮಾಡಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಕೊಟ್ಟು ಸೆಂಟ್ರಲ್ ಹೆಲ್ತ್ ಸರ್ವಿಸ್ಗೆ ಜಾಯ್ನ್ ಆಗಿ ಒಂದು ಹೈಯೆಸ್ಟ್ ಪೋಸ್ಟಲ್ಲಿ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಗ್ರೇಡ್ ಅಂತ ಹೇಳಿ ಚೀಫ್ ಸೆಕ್ರೆಟರಿ ಅವರಿಗೆ ಏನು ಸ್ಯಾಲರಿ ಸಿಗ್ತದೆ ಆ ಸ್ಯಾಲರಿಯಲ್ಲಿ ಕೆಲಸ ಮಾಡಿ ನಮ್ಮ ಧನಂಜ್ ಸಿಂಗ್ ಮಾಜಿ ಮುಖ್ಯಮಂತ್ರಿಯವರ ಆಶೀರ್ವಾದದಿಂದ MLA ಸೀಟ್ ತಗೊಂಡು ಗೆದ್ದು ನಾನು ಬಂದವನಿದ್ದೇನೆ. ನಮ್ಮ ಮನೆತನ, ನನ್ನ ತಂದೆ ಗೋಪಾಲ್ ಜಾಧವ್ ಅವರು ಒಬ್ಬ ಫ್ರೀಡಮ್ ಫೈಟರ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಸವಣ್ಣವರ ಬುದ್ಧ ಬಸವಣ್ಣವರ ತತ್ವದಲ್ಲಿ ನಂಬಿದವರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದವರು, ನಮ್ಮ ಏಕೀಕರಣ ಹೋರಾಟದಲ್ಲಿ ಪಾಲ್ಗೊಂಡು ಜೈಲಲ್ಲಿದ್ದು ಕೂಡ ಒಂದು ಜನರ ಮಧ್ಯದಲ್ಲಿದ್ದು ತಾಲೂಕು ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ ನಮ್ಮ ಚಿತ್ತಾಪುರ ತಾಲೂಕಿಗೆ ಅವಿರೋಧವಾಗಿ ಸತತ 15 ವರ್ಷ ಸದಸ್ಯರಾಗಿ ನಮ್ಮ ಮನೆತನ ಬೆಡ್ಸೂರು ತಾಂಡ ಅಂದ್ರೆ ನಮ್ಮದೊಂದು ಜಾಯಿಂಟ್ ಫ್ಯಾಮಿಲಿ, 100-200 ಜನ ಸದಸ್ಯರು ಇದ್ದರು. ನಮ್ಮ ತಂದೆಯವರು ಸಾಮಾಜಿಕ ನ್ಯಾಯ ಅವಾಗಿಂದ ಜನರಿಗೆ ಕೊಡ್ತಿದ್ರು. ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗ ನಮಗೆ ಮನೆಯವರಿಗೆಲ್ಲರಿಗೆ ಬಟ್ಟೆ ಚಪ್ಪಲಿ ತರಬೇಕಂದ್ರೆ ಕುದುರೆ ಇರ್ತಿತ್ತು. ನಮ್ಮಪ್ಪವ್ರು ಕುದುರೆ ಮೇಲೆ ಬಂದೆ, ಕುದುರೆ ಮೇಲೆ ಒಂದು ದೊಡ್ಡ ಭಾರ ಹಾಕ್ಕೊಂಡೆ ಚಪ್ಪಲಿ ಮತ್ತು ಬಟ್ಟೆದು ಬೇರೆ ಬೇರೆ ತಂದಾಗ ಮನೆ ಸದಸ್ಯ ಎಲ್ಲರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕಡೆಗೆ ನಮಗೆ ಅವ್ರ ಮಕ್ಕಳಿಗೆ ಉಳಿದಿದ್ದನ್ನು ಬಟ್ಟೆ ಮತ್ತು ಬೇರೆ ಬೇರೆ ವಸ್ತು ಕೊಡ್ತಾಯಿದ್ರು. ಇದು ನಮ್ಮ ತಂದೆಯವರ ಒಂದು ಸಾಮಾಜಿಕ ನ್ಯಾಯ. ಮತ್ತು ಯಾರೇ ಬರಲಿ ನಮ್ಮ ಬೆಡ್ಸೂರು ತಾಂಡಕ್ಕೆ ಪ್ರತಿಯೊಬ್ಬರಿಗೆ ಬಂದವರಿಗೆ ಊಟ ನೀರು ವ್ಯವಸ್ಥೆ ಮಾಡಲಾರ್ದೆ ಯಾರಿಗೆ ಕಳಿಸ್ತಿರ್ಲಿಲ್ಲ. ನಾವು ಬಂಜಾರ ಸಮಾಜದವ್ರು ಕೆಲವರು ಮೇಲೆ ಪಂಗಡದವ್ರು ಬಂದ್ರೆ ಅವರಿಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ನೀರು ಕುಡ್ಲಿಕ್ಕೆ ಹಿಂದೆ ಮುಂದೆ ನೋಡುತ್ತಿದ್ದಾಗ ಅವ್ರಿಗೆ ಹಾಲು ಡೈರೆಕ್ಟ್ ಆಕಳ ಹಾಲು ದೊಡ್ಡ ದೊಡ್ಡ ಗ್ಲಾಸಲ್ಲಿ ತುಂಬಿ ಜನರಿಗೆ ಹಾಲು ಕೊಡುವಂಥ ನೋಡೋದು. ಆಮೇಲೆ ನ್ಯಾಯ ಪಂಚಾಯಿತಿ ನಮ್ಮ ತಾಂಡಗಳಲ್ಲಿ ಇಡೀ ಕಲಬುರಗಿ ಮತ್ತು ತಾಂಡದ ಯಾವುದೇ ನ್ಯಾಯ ಪಂಚಾಯತಿ ಆಗಲಿ ನಮ್ಮ ತಂದೆಯವರು ಹೋಗದೆ ಯಾವುದೂ ಪಂಚಾಯತಿ ಆಗ್ತಾ ಇರಲಿಲ್ಲ. ಯಾವ ತಾಂಡಕ್ಕೂ ಯಾವ ಪೊಲೀಸರು ಕಾಳು ಹಿಡಿತಾರಿರಲಿಲ್ಲ. ನಮ್ಮ ತಂದೆಯವ್ರ ಪರ್ಮಿಷನ್ ತೊಗೊಂಡು ತಾಂಡಗಳಿಗೆ ಅವರು ಪೊಲೀಸರು ಬರ್ತಾಯಿದ್ರು. ಆಮೇಲೆ ನಮ್ಮ ತಂದೆಯವರು ಕಲಬುರಗಿಯಲ್ಲಿ ಐವನ್ಶಾಹಿಯಲ್ಲಿ ವಿಜಯೋದಯ ಸ್ಕೂಲ್ ಮುಂದುಗಡೆ 4 ಎಕರೆ ಜಮೀನು ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿಸಿ ಭಾಳ ಹಿಂದೆ ಒಂದು ನಮ್ಮ ದಮಾಣಿ ಜನರಿಗೆ ಬಂಜಾರ ಹಾಸ್ಟೆಲನ್ನು ಕಟ್ಟಿಸಿ ಅವರು ಎಲ್ಲರಿಗೆ ಶಿಕ್ಷಣ ಸಿಗಬೇಕು, ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಹುಡುಗಿಯರಿಗೆ ಜಾಸ್ತಿ ಒತ್ತು ಕೊಡ್ಬೇಕಂಥೇಳಿ ನನ್ನ ತಂದೆಯವರು ನನ್ನ ದೊಡ್ಡ ಅಕ್ಕನಾದ ಆಶಾ ರಾಠೋಡ್ ಅವರಿಗೆ ಹೆಣ್ಮಕ್ಳು ಹಾಸ್ಟೆಲ್ ಕಲಬುರಗಿಯಲ್ಲಿ ಇಟ್ಟು, ನನ್ನ ಅಜ್ಜಿಗೆ ನಮ್ಮ ತಂದೆ ತಾಯಿಗೆ ಅಲ್ಲಿ ಹಾಸ್ಟೆಲಲ್ಲಿ ಇಟ್ಟು ಅವರು ಅಡುಗೆ ಮಾಡಿ ಹೆಣ್ಮಕ್ಕಳಿಗೆ ಊಟ ಹಾಕಿ ಅವ್ರಿಗೆ ನಮ್ಮ ದೊಡ್ಡಕ್ಕಗೆ ನೋಡಿ ಜನರು ಬರ್ತಾರೆ, ಹುಡುಗಿಯರು ಕಳಿಸ್ತಾರೆ ಎಜುಕೇಷನ್ ಅಂತೇಳಿ. ಆವಾಗಿಂದನೇ ಅವ್ರ ವಿಚಾರ ಇತ್ತು.
ಅಂತ ನಮ್ಮ ತಂದೆಯವರು. ಅವ್ರ ಬಗ್ಗೆ ಹೇಳಬೇಕಂದ್ರೆ ಕಮ್ಸೆ ಕಮ್ ಅವ್ರ ಬಗ್ಗೆ ಪುಸ್ತಕನೂ ಬರೆದಿದ್ದಾರೆ. ಭಾಳ ಇಂಥವು ಕೆಲಸ ಮಾಡಿದ್ದು ಉದಾಹರಣೆಗಳಿವೆ. ಸರ್, ಬರಗಾಲದಲ್ಲೂ ಕೂಡ ತಮ್ಮ ಕುಟುಂಬ ಬಹಳ ಮುಖ್ಯವಾಗಿ 1972ನೇ ಇಸ್ವಿಯಲ್ಲಿ ಭೀಕರ ಬರಗಾಲ ಬಿದ್ದಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಕಮ್ಸೆ ಕಮ್ 500ರಿಂದ 1000 ಆಕಳು, ಸಾವಿರಾರು ಕುರಿಗಳು, ಎತ್ತಿನ ಜೋಡಿ ಒಂದು ಕಮ್ಸೆ ಕಮ್ 30-40 ಎತ್ತಿನ ಜೋಡಿ ನಾವು ಕಣ್ಣಿಲ್ಲಿ ನೋಡೀವಿ. ನಮ್ಮ ತಾಂಡದಲ್ಲಿ ನಮ್ಮ ಮನೆಯದೇ ಘಾಣ ಇತ್ತು, ಎಣ್ಣೆ ತೆಗೆಯೋದು. ನಮ್ಮ ತಾಂಡದಲ್ಲೇ ಹಿಟ್ಟಿಂದು ಗಿರಣಿ, ಇವೆಲ್ಲ ನಮ್ಮ ತಾಂಡಲ್ಲಿ ವ್ಯವಸ್ಥೆ ಇರ್ತಿತ್ತು. ಭೀಕರ ಬರಗಾಲ ಬಿದ್ದಾಗ ನಮ್ಮ ಚಂದನ್ಕೇರ, ಪಾಂಗರ್ಗ, ಮುಕ್ರಂಬ, ಅಕ್ಕಪಕ್ಕ ಹಳ್ಳಿ ಜನರು ನಮ್ಮ ಹತ್ರ ಮೇವು ಕೇಳಲಿಕ್ಕೆ ಬರ್ತಿದ್ರು ನಮ್ಮ ತಂದೆ ಹತ್ರ. ನಾವು ಬರೀ ನಮ್ಮ ತಂದೆಯವ್ರ ಮೇವಲ್ಲೇ ಮೇವಿನ ಜೊತೆಗೆ ಒಂದು 10, 20, 50 kg ತನಕ ಜೋಳ ಕೊಟ್ಟು ಕಳಿಸ್ತಾಯಿದ್ರು. ಅಂಥ ಭೀಕರ ಬರಗಾಲದಲ್ಲಿ ಕೂಡ ಜನರಿಗೆ ಎಲ್ಲ ರೀತಿಯಿಂದ ನೆರವು ನಮ್ಮ ತಂದೆಯವರು ಮಾಡಿದ್ದಾರೆ. ಅವ್ರ ಪ್ರೇರಣೆಯಿಂದ ನಾವು ಏನಾದರೂ ಇದ್ದೀವೋ ಅಂದರೆ ನಮ್ಮ ಹೆಸರಿಲ್ಲ, ನಮ್ಮ ತಂದೆ ಗೋಪಾಲದೇವ್ ಜಾಧವ್ ಅವರ ಮಾಡಿದ ಸಮಾಜ ಸೇವೆ, ಅವರ ಆಶೀರ್ವಾದದಿಂದ ಅವ್ರ ಹೆಸರ ಮೇಲೆ ನಾವು ಇವತ್ತು ರಾಜಕೀಯದಲ್ಲಿ ಬಂದಿದ್ದೀವಿ. ಓಕೆ ಸರ್, ತಮ್ಮ ವಿದ್ಯಾಭ್ಯಾಸ ಇವತ್ತು ತಮ್ಮ ವೃತ್ತಿ ಪ್ರಾರಂಭವಾಗಿತ್ತು, ವೈದ್ಯ ವೃತ್ತಿಯಿಂದ. ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ತಾಯಿ ಸ್ಕೂಲ್ ಟೀಚರ್. ನಾನು ಕಲ್ತಿದ್ದು ಸರ್ಕಾರಿ ಶಾಲೆಯಲ್ಲಿ 1ನೇ 2ನೇ 3ನೇ ತರಗತಿ ನಾನು ದರ್ಗಾ ನಮ್ಮ ಕಲಬುರ್ಗಿಯ ನಮ್ಮ ಖಾಜಾ ಬಂದೇವ ದರ್ಗಾ ಸ್ಕೂಲಲ್ಲಿ ನಾನು 4ನೇ ತರಗತಿ ಕಲಿತೆ. ಆಮೇಲೆ 4ನೇ ಚಕ್ಕರಘಟ್ಟ ಸ್ಕೂಲಲ್ಲಿ 5ನೇ ಸ್ಕೂಲು ನಾನು ವಿಶ್ವವಿದ್ಯಾಲಯದಲ್ಲಿ 5ರಿಂದ 10ನೇ ಕ್ಲಾಸ್ವರೆಗೆ. ಆಮೇಲೆ SB ಕಾಲೇಜಲ್ಲಿ MBBS ಮಾಡಿದ್ದು ಹುಬ್ಬಳ್ಳಿಯಲ್ಲಿ, MS ಮಾಡಿದ್ದು ಮೈಸೂರು, ಬೆಂಗಳೂರು. ನಾನು ಯಾವತ್ತೂ ಗೌರ್ಮೆಂಟ್ ಸ್ಕೂಲಲ್ಲೇ ನಡುವೊಂದು ಫೇಸ್ ಬಿಟ್ಟು ಸರ್ಕಾರಿ ಶಾಲೆಯಲ್ಲೇ ನಾವು ಕಲ್ತಿದ್ದೀವಿ. ಆಮೇಲೆ ನಾನು UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ಕೊಟ್ಟೆ. ಅದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ನಾನು ಸೆಲೆಕ್ಷನ್ ಆಗಿ ನಾನು ಸೆಂಟ್ರಲ್ ಹೆಲ್ತ್ ಸರ್ವಿಸ್ ಸರ್ವಿಸಲ್ಲಿ ಕೆಲಸ ಮಾಡಿ 26-27 ವರ್ಷ ಅಲ್ಲಿ ಕೆಲಸ ಮಾಡಿ. ಆಮೇಲೆ ನಮ್ಮ ಧರ್ಮಸಿಂಗ್ ಸಾಹೇಬರು ಅವ್ರು ಹೇಳಿದ್ರು, ಜಾಧವ್ तुम्हारे बाप आपके बाप बहुत बड़ा नाम किए काम किए, आपका ज़रूरी है पॉलिटिक्स में ಅಂತ ಹೇಳಿ ನನಗೆ ಗೌರ್ಮೆಂಟ್ ಎಂಪ್ಲಾಯ್ಮೆಂಟಿಂದ ರಿಸೈನ್ ಮಾಡಿಸಿ ನನಗೆ ಟಿಕೆಟ್ ಕೊಟ್ಟು 2013ನೇ ಇಸ್ವಿಯಲ್ಲಿ ನಾನು MLA ಆದೆ. ಆಮೇಲೆ ಮತ್ತೊಮ್ಮೆ 2018ನೇ ಇಸ್ವಿಯಲ್ಲಿ ಗುಲ್ಬರ್ಗ ಜಿಲ್ಲಾದಲ್ಲಿ ಹೈಯೆಸ್ಟ್ ಲೀಡಿಂದ ಗೆದ್ದು MLA ಆದೆ. ಆಮೇಲೆ ಸ್ವಲ್ಪ ರಾಜಕೀಯ ಪರಿಸ್ಥಿತಿಗಳು ಬದಲಾದವು. ನಮ್ಮ ಖಮ್ರುಲ್ ಇಸ್ಲಾಂ ಅವರಿಗೆ ಮಂತ್ರಿಗಿರಿ ಕೊಡಲಿಲ್ಲ, ಮಾಲಿಕಿಯ ಗುತ್ತೇದಾರರಿಗೆ ಮಂತ್ರಿಗಿರಿ ಕೊಡಲಿಲ್ಲ, ಮಲಕ್ರಿ ಅವರಿಗೆ ಮಂತ್ರಿಗಿರಿ ಕೊಡಲಿಲ್ಲ, ಅಜಯ್ ಸಿಂಗ್ ಅವ್ರಿಗೆ ಮಂತ್ರಿಗಿರಿ ಕೊಡಲಿಲ್ಲ. ಸ್ವಲ್ಪ ನಮಗೆ ಸರಿ ಅನಿಸಲಿಲ್ಲ. ಕೇವಲ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಬಿಟ್ಟರೆ ಯಾರಿಗೆ ಮಂತ್ರಿಗಿರಿ ಕೊಡಲಿಲ್ಲ. ಅದಕ್ಕೆ ನಮಗೆ ಏನೋ ಸ್ವಲ್ಪ ಸರಿ ಅನಿಸಲಿಲ್ಲ. ಆಮೇಲೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಅವರ ಒಂದು ಕೆಲಸ, ದೇಶದ ಬಗ್ಗೆ ಪ್ರೀತಿ, ಅವ್ರದ್ದೊಂದು ಕಮಿಟ್ಮೆಂಟ್ ನೋಡಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಕಾಂಗ್ರೆಸ್ಸಿಂದ ರಿಸೈನ್ ಮಾಡಿ MP ಎಲೆಕ್ಷನ್ ನಿಂತು ನನಗೊಂದು ಧರ್ಮಸಿಂಗ್ ಸಾಹೇಬರು ನಾನು ನೌಕರಿ ಬಿಟ್ಟು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ರಿಸೈನ್ ಮಾಡುವಾಗ ನಾನು ಅವ್ರಿಗೆ ಕೇಳಿದೆ, ನಾನು ರಿಸೈನ್ ಮಾಡ್ತೀನಿ, ನೀವು ಹೇಳ್ತಾ ಇದ್ದೀರಿ ಸರ್, ನೀವು ನನಗೆ ಟಿಕೆಟ್ ಕೊಡ್ತೀರೇನೋ B.Pharm. ಅವರಂದರು, ನಾನು ಟಿಕೆಟ್ ಕೊಡೋದು ಗ್ಯಾರಂಟಿ ಕೊಡೋಲ್ಲ, ಆದರೆ ನೀನು ಮುಂದೆ ಬರಬೇಕಂದ್ರೆ ನಂದೊಂದು ಪ್ರಿನ್ಸಿಪಲ್ ಅದ, ಅದು ನೀವು ತತ್ವ ಫಾಲೋ ಮಾಡಿದ್ರೆ ನೀನು ಮುಂದೆ ಬರ್ತೆ. ಯು ಹ್ಯಾವ್ ಟು ಟೇಕ್ ರಿಸ್ಕ್ ಇನ್ ದ ಲೈಫ್. ಅದಕ್ಕೆ ನಾನು ಅವ್ರ ಮಾತಿನ ಪ್ರಕಾರ ರಿಸ್ಕ್ ತೊಗೊಂಡು, ಜೀವನದ ಒಂದು ದೊಡ್ಡ ರಿಸ್ಕ್ ತೊಗೊಂಡೆ. ನಾನು ಒಂದು ಒಳ್ಳೆಯ ಸ್ಯಾಲ್ರಿ, ಒಳ್ಳೆಯ ಪೊಸಿಷನಲ್ಲಿದ್ದು ನಾನು ಬಿಟ್ಟು ನನ್ನ ಮಕ್ಕಳಿನ ಸೆಟಲ್ ಆಗಿದ್ದಿಲ್ಲ. ಏನಂತಾರೆ, ಒಂದು 100 ಸ್ಪೀಡ್ ಟ್ರೈನ್ ಹೋಗೋ ಟ್ರೈನಿಂದ ಒಂದು ಟ್ರೈನಿಂದ ಬೇರೆ ಟ್ರೈನಿಗೆ ಜಂಪ್ ಆಗಿ ಹೋಗ್ಬೇಕಂದ್ರೆ ರಿಸ್ಕ್ ತೊಗೊಳ್ಬೇಕಾಯ್ತು. ರಿಸ್ಕ್ ತೊಗೊಂಡ್ವಿ, ಜನರು ಸಾಥ್ ಕೊಟ್ಟರು, ನೀವು ಎಲ್ಲ ಸಾಥ್ ಕೊಟ್ಟರೆ ನಾನು MLA ಆದೆ. ನನ್ನ ಜೀವನ ನಾನು ಬಂದಿದ್ದ ದಾರಿ ಇದು. ಸರ್, ತಾವು ತಮ್ಮ ಜೀವನದಲ್ಲಿ 2 ಸೈನ್ ಮಾಡುವಾಗ 2 ಘಟನೆಯಲ್ಲಿ ಕಣ್ಣೀರಲ್ಲಿ ನೀರು ಬಂದಿತ್ತು ನಿಮಗೆ? ಕಣ್ಣೀರು ಯಾಕಂದರೆ ಒಂದು ತಮ್ಮ ಹೌದು, ನನಗೆ ನಾನು ಬೆಂಗಳೂರಲ್ಲಿ ನಮ್ಮ ಶಿವಾನಂದ ಸರ್ಕಲ್ ಹತ್ರ ನನ್ನ ಆಫೀಸು, 2ನೇ ಫ್ಲೋರ್ 3ನೇ ಫ್ಲೋರು.
ನಾನು ಸ್ಟೇರ್ ಕೇಸ್ ಏರ್ತಾಯಿದ್ದೆ, ರಿಸಿಗ್ನೇಷನ್ ಕೈಯಲ್ಲಿ ಲೆಟರ್ ತೊಗೊಂಡೆ. ಅಲ್ಲಿ ಹೋಗುವಾಗ ನನ್ನ ಕಣ್ಣಾಗ ನೀರು ಬರ್ತಾಯಿತ್ತು. ನನಗೆ ನನ್ನ ಮಗ ನೆನಪು ಬರ್ತಾಯಿದ್ದ, ನನ್ನ ಮಗಳು ನೆನಪು ಬರ್ತಾಯಿದ್ರು, ನನ್ನ ಹೆಂಡತಿ ನೆನಪು ಬರ್ತಾಯಿದ್ರು. ನಾನು ಇಂಥ ದೊಡ್ಡ ರಿಸ್ಕ್ ತೊಗೊಳ್ತಾಯಿದ್ದೀನಿ, ನನಗೇನಾಗ್ತದೆ ಅಂಥೇಳಿ. ಆದರೂ ಕೂಡ ಧೈರ್ಯ ಮಾಡಿ ನಾನು ರಿಸಿಗ್ನೇಷನ್ ಕೊಟ್ಟಾಗ ಕಣ್ಣಾಗ ನೀರು ಬರ್ತಾಯಿತ್ತು, ನಾನು ಸೈನ್ ಮಾಡ್ತಾಯಿದ್ದೆ. ಎರಡನೇ ಬಾರಿಗೆ ನಾನು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನಾನು ರಿಸೈನ್ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಸೇರುವಾಗೂ ನಾನು ಇಂಥ ಒಂದು ಬದಲಾವಣೆ, ಇಂಥ ಒಂದು ನಿರ್ಣಯ ತೊಗೋತಾ ಇದ್ದೇನೆ. ಕಣ್ಣಾಗ ನೀರು ಅಂಥ ಪರಿಸ್ಥಿತಿ ಬಂದು ನನಗೆ ಪಾರ್ಟಿ ಬಿಡಲಿಕ್ಕೆ ಅಂಥೇಳಿ ಕಣ್ಣಾಗ ನೀರು ಬಿಟ್ಟು ನಾನು ರಿಸೈನ್ ಮಾಡಿ ಇದು ನಾನು ಎಂದೂ ಸಾಯ್ತನ ಮರೆಯಲ್ಲ. ಇವೆರಡು ಘಟನೆಗಳು ನನಗೆಂದೂ ಮರಿಲಾರದಂಥ ಘಟನೆಗಳು ನನ್ನ ಜೀವನದಲ್ಲಿ. ಓಕೆ ಸರ್, BJP ಪಕ್ಷಕ್ಕೆ ಬಂದ್ರಿ ಸರ್. ಕಳೆದ ಬಾರಿ 1 ಲಕ್ಷ ಸಮೀಪ ಮತಗಳಿಂದ ಗೆಲ್ತಿದ್ದಿರ್ತಾವೆ. ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸರ್ ತಮಗೆ? ನೋಡಿ, ನಾನು ಡಾಕ್ಟರ್ ಆಗಿದ್ದೀನಿ, ವೈದ್ಯನಾಗಿದ್ದೀನಿ. ಪಲ್ಸ್ ಆಫ್ ಪೀಪಲ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು MLA ಇದ್ದೆ, ನಾನು ಅಸೆಸ್ಮೆಂಟ್ ಮಾಡ್ತಾಯಿದ್ದೆ. ನನಗೆ ಒಂದು ನೆನಪಿದೆ, ಎಂದೂ ಮರೆಯಲ್ಲ. ನಾನು ಬೆಂಗಳೂರಿನಿಂದ ಒಬ್ಬನು ಅಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್, ಕಪ್ಪನೂರು ಇಂಡಸ್ಟ್ರಿಯಲ್ ಎಸ್ಟೇಟ್ದಲ್ಲಿ ಬೆಂಗಳೂರಲ್ಲಿದ್ದೆ. ಫೋನಲ್ಲಿ ಒಬ್ಬ ಮೀಡಿಯಾದವ್ರು ಫೋನ್ ಮಾಡಿದ್ರು, ಜಾಧವ್ ಸಾಹಬ್ आप रिजाइन करके अभी MP बनने वाले हैं, आपको क्या कॉन्फिडेंस है? मुझे तो कॉन्फिडेंस है जीतो मैं नहीं, यहाँ पे एक आदमी है, बात करो उनसे अंथೇಳಿ. ಯಾವ ಮನುಷ್ಯ ಅಂತಂದರೆ ಚರಂಡಿ ಕೆಲಸ ಮಾಡೋ, ಆ ಡ್ರೈನೇಜ್ ಕೆಲಸ ಮಾಡೋ, ಒಂದು ಬಂಬು ಹಿಡಿದು ಕ್ಲೀನ್ ಮಾಡೋ. ಅವನ ಕೈಯಲ್ಲಿ ಫೋನ್ ಕೊಟ್ಟರು ಮಾತಾಡಲಿಕ್ಕೆ. ಅವ್ನು ಹೇಳ್ದ, ಅಬ್ಕೆ ಬಾರ್ ಹಮ್ ಜಾಧವ್ ಸಾಬ್ ಜಿದಾಯಂಗೆ. ಒಬ್ಬ ಸಮಾಜದ ಕಡೆ ಮನುಷ್ಯ ಡಾಕ್ಟರ್ ಉಮೇಶ್ ಜಾಧವ್ ಗೆಲ್ಸ್ತಿ ಅಂತ ಹೇಳಿದ್ರು. ದಟ್ ವಾಸ್ ಮೈ ಫಸ್ಟ್ ಪಾಸಿಟಿವ್ ರಿಯಾಕ್ಷನ್ ಫ್ರಮ್ ಪೀಪಲ್. ನಾನು ಕಲಬುರ್ಗಿಗೆ ಬಂದಾಗ ಕೂಡ ನಾನು 2 ವೀಲರಲ್ಲಿ ಕಾರಲ್ಲಿ ಹೋದರೆ, ನಾನು ಎಲ್ಲ ಏರಿಯಾದಲ್ಲಿ ಹೋದರೆ ಜಾಧವ್ ಸಾಬ್ ಅಬ್ಕೆ ಬಾರ್ ಆಪ್ ಜಿತಾಯಂಗೆ ಒಂದು ದೊಡ್ಡ ಅಲೆ ಇತ್ತು. ಇವತ್ತು ನರೇಂದ್ರ ಮೋದಿಜಿಯವರ ಹೆಸರಿನಲ್ಲಿ ಮತ್ತು ನಾನು ಹುಟ್ಟು ಬೆಳೆದ ಊರು, ನನಗೆ ಜನರೆಲ್ಲ ನೋಡಿದ್ದಾರೆ. ನಾನು 40-50 ವರ್ಷ ಜನರ ಮಧ್ಯೆ ಇದ್ದೆ, ವೈದ್ಯನಾಗಿ ಶನಿವಾರ ಆಯಿತವಾರ ಪೂರ್ತಿ ಮೆಡಿಕಲ್ ಸರ್ವಿಸ್ ಮಾಡಿ ಎಲ್ಲ ರೀತಿಯಿಂದ ಸೇವೆ ಮಾಡಿ ನನಗೆ ಪೂರ್ತಿ ಕಾನ್ಫಿಡೆನ್ಸ್ ಇತ್ತು. 1% ನನಗೆ ಏನು ಡೌಟ್ ಇರಲಿಲ್ಲ. ನಾನು ಯಾವಾಗಲೂ ಹೇಳ್ತಾಯಿದ್ದೆ, ಮೊದಲಿಂದ 1 ಲಕ್ಷ ಓಟ್ಲಿಗೆ ಗೆದ್ದಿದ್ದೀನಿ ಅಂಥೇಳಿ. ಆದರೆ ಎಲೆಕ್ಷನ್ ವೋಟಿಂಗ್ ಆದಮೇಲೆ ಒಂದು ವಾತಾವರಣ ಏನಾಯ್ತು ಅಂದರೆ, ಎಲ್ಲರೂ ನನಗೇನಪ್ಪ ಇಂಥ ದೊಡ್ಡ ವ್ಯಕ್ತಿ ಕಾಂಟೆಸ್ಟ್ ಮಾಡುತ್ತೆ, ಏನು ನನಗೆ 1 ಲಕ್ಷ ಟಾರ್ಗೆಟ್ನ ಯಾವಾಗಲೂ ಇಟ್ಕೊಂಡಿದ್ದೆ. ಆದರೆ ನನ್ನ ಕೌಂಟಿಂಗ್ ಆಗೋಕ್ಕಿಂತ ಮೊದಲು ಸಾಯಂಕಾಲ ಒಬ್ಬ ದೊಡ್ಡ ಪತ್ರಕರ್ತರು, ಅವರು ನಮ್ಮದು ಕೊರೋನಾದಲ್ಲಿ ತೀರ್ಕೊಂಡು ಹೋದರು. ಅವ್ರು ಅಲ್ಲಿಂದ ಫೋನ್ ಮಾಡಿದ್ರು, ಜಾಧವ್ ಅವರೇ ನೀವು ಎಷ್ಟು ಹೋಟ್ಲಿಂದ ಗೆದ್ತೀರಿ? ನಾನು 1 ಲಕ್ಷ ಅಂತ ನಾನು ಹೇಳ್ತಾಯಿದ್ದೆ. ಆದರೆ ಊರೆಲ್ಲ ಜನರು ಕೆಲವರು ಅಂದರೆ ಕಾಂಗ್ರೆಸ್ ಇಂಥ ದೊಡ್ಡ ವ್ಯಕ್ತಿಯಿಂದ ಅಗೇನ್ಸ್ಟ್ ಕಾಂಟೆಸ್ಟ್ ಮಾಡ್ತಿದ್ದೆ, ಭಾಳ ಕಷ್ಟ ಅಂತ ಹೇಳಿದಾಗ ನನ್ನೊಂದು ಟಾರ್ಗೆಟ್ ಏನು 1 ಲಕ್ಷ ಇಟ್ಟಿದ್ದೆ. ಇಲ್ಲ ಸರ್, ಕಮ್ಸೆ ಕಮ್ 50,000 ಹುಡ್ದಿನ ಗೆದ್ತೀನಂದೆ. ಇಟ್ ಈಸ್ ಆನ್ ರೆಕಾರ್ಡ್. ನಾನು 100% ನಾನು ಹೈಯೆಸ್ಟ್ ನನಗೆ ಮತ ಬರ್ತು ಅಂಥೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂದು ಈ 2 ಎಲೆಕ್ಷನಲ್ಲಿ ಒಮ್ಮೆ 12,000 ಗೆದ್ದರು, ಎರಡನೇ ಬಾರಿ 65,000 ಗೆದ್ದರು. ಈ ಸಾರಿ ಅವ್ರು ಈ ಬಾರಿ ನಾನು 1 ಲಕ್ಷ ಓಟ್ಲೆ ಗೆದ್ದಿದ್ದೀನಿ ಅಂತ ಹೇಳಿದ್ರು. ನನಗೆ ಅಪ್ರಾಕ್ಸಿಮೇಟ್ಲಿ ನಿಯರ್ಲಿ 1 ಲಕ್ಷದ ಓಟಿಂದ ಗೆಲ್ಸೋದು ನಾನು ಜನರಿಗೆ ಎಂದೂ ಮರೆಯಲ್ಲ. ಅದಕ್ಕೆ ನಾನು ಹಗಲ ರಾತ್ರಿ ಜನರ ಪರವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸರ್, ಇನ್ನೊಂದು ಸರ್, ತಾವು ಕಾಂಗ್ರೆಸ್ ಬಿಟ್ಟು BJP ಪಕ್ಷಕ್ಕೆ ಬಂದ್ರಿ. ಬಟ್ ಆದರೂ ಕೂಡ ಅಲ್ಪಸಂಖ್ಯಾತರ ನಂಟು ಹಾಗೆ ಇದೆ. ಯಾಕಪ್ಪ ಅಂದರೆ ತಾವು ನಾನು ನೋಡ್ತಾ ಇದ್ದೀನಿ, ನಮಗೆ BJP ಪಕ್ಷದಲ್ಲಿ ಬಂದರೂ ಕೂಡ ಕೆಲವೊಬ್ಬರು ಅಲ್ಪಸಂಖ್ಯಾತರ ನಾಯಕರನ್ನ ಬಿಟ್ಬಿಡ್ತಾರೆ. ಬಟ್ ತಮ್ಮ ಜೊತೆ ಅದೇ ರೀತಿ ಒಡನಾಟ ಇದೆ, ಹೇಗೆ ಅಂತ? ನನಗೆ ನನ್ನ ತಾಯಿ, ನನ್ನ ತಂದೆಯವರ ಆಶೀರ್ವಾದದಿಂದ ನನಗೆ ಅವರು ನನಗೇನು ಹಾಕಿಕೊಟ್ಟ ದಾರಿಯಲ್ಲಿ ನನ್ನ ಜೀವನ ಸಾಗಿಸ್ತಾ ಇದ್ದೀನಿ. ಯಾರೇ ಬಂದರು, ಯಾವುದೇ ವ್ಯಕ್ತಿ ಬಂದರು, ಎಲ್ಲಿಂದ ಬಂದರು, ಯಾರಿಗೂ ಮನಸ್ಸು ನೋಲಾರದೆ. ಹಿಂದಿದಾಗ ಹೇಳ್ತಾರೆ, ಮಂದಿರ್ ತೋಡ್ ಮಸ್ಜಿದ್ ತೋಡ್ ಪರ್ ಕಿಸಿ ಕಾ ದಿಲ್ ಮತ್ ತೋಡ್ ಅಂತ ಹೇಳ್ತಾರೆ. ಆ ತತ್ವ ಫಾಲೋ ಮಾಡ್ತೇನೆ. ನಾನು ಯಾರಿಗಾದ್ರೂ ಕೆಲಸ ಮಾಡಿದ್ರೆ ಮನಸ್ಸಾಪೂರ್ವಕವಾಗಿ ಕೆಲಸ ಮಾಡ್ತೀನಿ. ನಾನು ಯಾರಿಗೆ ಸಮಾಧಾನ ಮಾಡಲಿಕ್ಕೆ, ಯಾರಿಗೆ ಅಪೀಸ್ಮೆಂಟ್ ಮಾಡಲಿಕ್ಕೆ ಎಂದೂ ಕೆಲಸ ಮಾಡಲ್ಲ. ಎಲ್ಲರಿಗೂ ಗೊತ್ತಿದೆ. ಇಡೀ ಪಾರ್ಲಿಮೆಂಟಲ್ಲಿ ನರೇಂದ್ರ ಮೋದಿಜಿ ಸೆಕೆಂಡ್ ಲೆವೆಲಿಂದ ಕೆಳಗಡೆ ಗೊತ್ತಿದೆ. ಡಾಕ್ಟರ್ ಉಮೇಶ್ ಜಾಧವ್ ಅವರು ಎಲ್ಲರಿಗೂ ತೊಗೊಳ್ಳುವಂಥ ಶಕ್ತಿ ಇದೆ ಅಂತೇಳಿ, ನಮ್ಮ ನರೇಂದ್ರ ಮೋದಿಯವರು ಕೂಡ ಎಲ್ಲರಿಗೂ ತೊಗೊಳ್ಳುವಂಥ ನೇಚರ್ ಇದೆ. ನಮಗೂ ಕೂಡ ನಮ್ಮ ತಾಯಿ ತಂದೆಯವರು ಹೇಳ್ದ, ಅದಕ್ಕೆ ನಾವು ಯಾವುದಕ್ಕೆ ಅಲ್ಪಸಂಖ್ಯಾತರು ಕೂಡ ಪ್ರತಿಯೊಬ್ಬರು
ಇವತ್ತು ನನ್ನ ಜೊತೆ ಇದ್ದಾರೆ, ನಾನು ಅವ್ರ ಜೊತೆ ಇದ್ದೇನೆ. ನಾನು ಯಾರೇ ಬರಲಿ ನಮ್ಮ ಮನೆಗೆ ಎಲ್ಲಿ ಸಿಕ್ಕಲ್ಲಿ ಅವ್ರ ಕೆಲಸ ಮನಸಾಪೂರ್ವಕ ಮಾಡಿದ್ದೀನಿ. ಅನೇಕ ಒಂದಲ್ಲ ಒಂದು 1000 ಘಟನೆ ನಾನು ಹೇಳ್ಬೋದು. ಕೊರೋನಾದಲ್ಲಿ ಒಬ್ಬ ಮುಸ್ಲಿಂ ವೃದ್ಧ ಕೊರೋನಾದಲ್ಲಿ ಎಲ್ಲಿ ಆಗ್ರಾಯಲ್ಲಿ ಉತ್ತರ ಭಾರತದಲ್ಲಿ ಯಾವ ಊರಲ್ಲಿ ತೀರ್ಕೊಂಡಿದ್ರು. ಅವ್ನ ಬಾಡಿ ತರಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ನಾನು ಖುದ್ದಾಗಿ ಅವಾಗ ನಾನು ಅಲ್ಲಿ ಫಾಲೋ ಮಾಡಿ ಆ ಬಾಡಿ ಅಲ್ಲಿಂದ ನಮ್ಮ ಗುಲ್ಬರ್ಗಾಗೆ ತರಿಸಿ ವಿಶೇಷ ಅದು ಫ್ಲೈಟ್ನಾಗ ತಂದು ಅವ್ರ ಬಾಡಿ ಇಲ್ಲಿಂದ ಜೇವರಿಗೆ ಹೋಗಿ ನಮ್ಗೆ ಗೊತ್ತು ಬಿರಾಲ್ ಗೌಡ್ರ ಇವತ್ತು ಅವತ್ತು ನನಗೆ ಆ ಶವ ಅವರು ತೊಗೊಂಡು ಅಂತಿಮ ಸಂಸ್ಕಾರ ಮಾಡುವಾಗ ಅಲ್ಲಿ ಜನರು ಆಡಿಯೋ ರೆಕಾರ್ಡ್ ಇದೆ, ನನ್ನ ಹತ್ರ ಆಡಿಯೋ ವಿಜುವಲ್ ರೆಕಾರ್ಡ್ ಇದೆ. ಅವರು ಬಾಡಿ ಎತ್ಕೊಂಡೋಗಿ ಉಮೇಶ್ ಜಾಧವ್ ಕಿ ಜೈ ಹೋ ಅಂತ ಹೇಳಿ ಬಾಡಿ ಎತ್ಕೊಂಡು, ಇದು ನನ್ನ ಜೀವನದಲ್ಲಿ ಯಾರಿಗೆಲ್ಲ ನನಗೆ ಖುಷಿ ಮಾಡುವಂಥ ಕೆಲಸ. ಇದು ಒಂದಲ್ಲ, ಇಂಥವು 1000 ಘಟನೆ ಇದೆ. ನಮ್ಮ ಚಿಂಚೋಳಿದವರು ಒಬ್ಬರು ನಮ್ಮ ಅಧ್ಯಕ್ಷರು ಅವರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡಿದ್ರು. ಒಂದು ಹೋಟೆಲಿನಲ್ಲಿ ಅವ್ರ ಜೊತೆ ಭಾಳ ಜನ ಇದ್ದರು. ಎಲ್ಲ ಟೂರ್ಗೆ ಹೋದಾಗ ಅವರು ನಮ್ಮ ದೆಹಲಿಯಲ್ಲಿ ತಿಳ್ಕೊಂಡಾಗ ಅವ್ರ ಬಾಡಿ ಕೂಡ ಭಾಳ ಇದರಿಂದ ಭಾಳ ನಾವು 14-18 ತಾಸು ಊಟ ಮಾಡಲಾರ್ದೆ ಎಲ್ಲ ಪ್ರೊಸೀಜರ್ ಮಾಡಿ ಡೆಡ್ ಬಾಡಿ ಪೋಸ್ಟಮ್ ಮಾಡಿಸಿ ಅದನ್ನು ವಿಮಾನದಿಂದ ಹೈದ್ರಾಬಾದ್ ತರಿಸಿ ಹೈದ್ರಾಬಾದಿಂದ ಚುಂಚು ಒಯ್ದು ಅದನ್ನು ಅಂತಿಮ ಇಂಥ ಅನೇಕ ಒಂದಲ್ಲ ದ್ಯಾರ್ ಆರ್ ಮೆನಿ ಇನ್ಸ್ಟೆನ್ಸ್. ಅದಕ್ಕೆ ನಾವು ಈಗ 5 ಎಲೆಕ್ಷನ್ ಆಗಿವೆ. 5 ಎಲೆಕ್ಷನ್ದಾಗ ದೇವರು ನಮಗೆ ಜನರ ಆಶೀರ್ವಾದ ಮಾಡಿದ್ದಾರೆ. ನಮಗೆ ನಮ್ಮ ಕಾನ್ಫಿಡೆನ್ಸ್ ಇದೆ. ಇವು ಕೆಲಸ ಮಾಡಿದ್ದಕ್ಕೆ ಎಲ್ಲ ಸಮುದಾಯಕ್ಕೆ ಮೈನಾರಿಟಿ ಆಗಲಿ ಎಲ್ಲರಿಗೂ ನಾವು ಜೊತೆಗೆ ತೊಗೊಂಡು ಹೋಗ್ತಾಯಿದ್ದೀವಿ. ಯಾರಿಗೂ ಅವರಿಗೂ ಫೀಲ್ ಆಗ್ತದೆ. ಮೊದಲು ಸ್ವಲ್ಪ ದಿವಸ ಭಾರತೀಯ ಜನತಾ ಪಾರ್ಟಿ ಜಾಯ್ನ್ ಆದಾಗ ಸ್ವಲ್ಪ ದಿವಸ ಒಂದು 2-3 ತಿಂಗಳು ಸ್ವಲ್ಪ ಜನರು ಹೆಸಿಟೇಷನ್ ಮಾಡಿದ್ರು ಮೈನಾರಿಟಿ ಜನರು ಬರಲಿಕ್ಕೆ. ಆಮೇಲೆ ಅವ್ರಿಗೇನಿಲ್ಲ, ಜಾಧವ್ ಸಾಬ್ ವಾಯ್ ಅಂತಾರೆ ಅವರೆಲ್ಲರು. ಅವ್ರು ನನ್ನ ಜೊತೆಯಲ್ಲಿದ್ದಾರೆ, ಎಲ್ಲ ಸಮುದಾಯದವ್ರ ಜೊತೆಯಲ್ಲಿದ್ದಾರೆ. ಅದಕ್ಕೆ ನಾನು ಎಲ್ಲ ಜೊತೆಗೆ ತೊಗೊಂಡು ಹೋಗೋದು ನಂದು ಕರ್ತವ್ಯ ಇದೆ. ಓಕೆ ಸೊ ಇನ್ನೊಂದು, ತಾವು ಶಾಸಕರಾದವು ಕೂಡ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಟ್ರಾವೆಲ್ ಮಾಡುವಂಥ ಶಾಸಕರಪ್ಪ ಉಮೇಶ್ ಜಾಧವ್ ಅಂತಿದ್ರು. ಇವರು ರಾಜ್ಯದಲ್ಲಿ ಅತಿ ಹೆಚ್ಚು ಟ್ರಾವೆಲ್ ಮಾಡೋ ಸಂಸದ ಡಾಕ್ಟರ್ ಉಮೇಶ್ ಜಾಧವ್. ಯಾಕಪ್ಪ ಅಂದರೆ 1 ನಿಮಿಷ ಕೂಡ ಬಿಡುವಿಲ್ಲದೆ ಪ್ರತಿದಿನ ಒಂದು 10-20 ಹಳ್ಳಿ ವಿಸಿಟ್ ಮಾಡ್ತೀರಾ. ನಾನು ಇವತ್ತು ನನಗೆ ನನ್ನ ಸಮಾಜಕ್ಕೆ ಭಾರತ ದೇಶದ ಸ್ವಾತಂತ್ರ್ಯ ಆದಮೇಲೆ 74 ವರ್ಷ ಆದಮೇಲೆ ಒಬ್ಬ MP ನನಗೆ ಎಲ್ಲರೂ ಮಾಡಿದ್ದಾರೆ. ನಾನು ಯಾವುದೇ ಫೀಲ್ಡಲ್ಲಿ ನಾನು ಹಿಂದೆ ಬೀಳಬಾರ್ದು. ನಂದು ಪ್ರೆಸೆನ್ಸ್ ಎಲ್ಲ ಕಡೆ ಇರಬೇಕು. ನನ್ನ ಕರ್ತವ್ಯ 100% ಮಾಡಬೇಕಂತೇಳಿ ನಾನು ಯಾವುದೇ ಅವಕಾಶ ಪ್ರತಿ ಮೀಟಿಂಗು ಇವತ್ತು ನನ್ನ ಅಟೆಂಡೆನ್ಸ್ ಪಾರ್ಲಿಮೆಂಟಲ್ಲಿ ಕರ್ನಾಟಕದಲ್ಲಿ 2nd ಹೈಯೆಸ್ಟ್ ಅಟೆಂಡೆನ್ಸ್ ನಂದಿದೆ. ಇವತ್ತು 244 ದಿವಸ. ಎರಡನೇದು ಹೈಯೆಸ್ಟ್ ಕ್ವಶನ್ಸ್ ಹಾಕಿದನು ಡಾಕ್ಟರ್ ಉಮೇಶ್. ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡಿದನು ನಾನಿದ್ದೇನೆ. 2nd ಹೈಯೆಸ್ಟ್ ಕ್ವಶನ್ ಹಾಕಿದನು ನಾನಿದ್ದೇನೆ. ನಾನು ಕಮಿಟಿ ಮೀಟಿಂಗ್ ಮಿಸ್ ಮಾಡಿಲ್ಲ, ಯಾವ ಪಾರ್ಟಿ ಮೀಟಿಂಗ್ ಮಿಸ್ ಮಾಡಿಲ್ಲ, ಯಾವುದು ಕೆಲಸ ಮಾಡಿಲ್ಲ, ಯಾವುದೇ ರೀತಿಯಲ್ಲಿ ಯಾವುದೇ ನಮ್ಮ ಕಾರ್ಯಕ್ರಮಗಳಿದ್ರು ಯಾವುದೂ ತಪ್ಪಿಸಿಲ್ಲ. ಮತ್ತು ನಾನು ಎಲ್ಲರಿಗೂ ಗೊತ್ತಿದೆ, ನನಗೆ ಅಲ್ಲಿ ಹೇಳ್ತಾಯಿದ್ರು, ನಾನು ಚಿಂಚೋಳಿ ಶಾಸಕರಿದ್ದಾಗ ಗುಲ್ಬರ್ಗ से बस आती है सुबह, रोज़ बस का और डॉक्टर उमेश यादव का गाड़ी का कंपटीशन रहता है, एक दिन भी नहीं रुकते, रोज़ आते हैं. ನಾನು ಎಸ್ ಇಟ್ಸ್ ಮೈ ಪ್ಲೆಜರ್. ನನಗೆ ಜಾಸ್ತಿ ಶಕ್ತಿ ಸಿಗುತ್ತೆ, ನನಗೆ ಫೀಲ್ಡ್ ನಾಲೆಜ್ ಫೀಲ್ಡ್ ಸಮಸ್ಯೆ ಇಲ್ಲಿ ಅಲ್ಲ. ನಾನು ಪ್ರತಿ ಹಳ್ಳಿ ಗ್ರಾಮ ಪಂಚಾಯತಿಗೆ ಹಬ್ಬ ಇದ್ದರೂ ಕೂಡ ನಾನು ತಪ್ಪಲಾರ್ದೆ, ಬಿಸಿಲಿದ್ರು ಮಳೆ ಇದ್ದರೂ ಎಂದೂ ತಪ್ಪಿಸಿಲ್ಲ. ದಟ್ ಈಸ್ ಬಿಕಾಸ್ ಇಟ್ಸ್ ಕಮಿಟ್ 0 or 100% ಇನ್ವಾಲ್ವ್ ಆಗಬೇಕಂತಿದೆ. ನಾವು 100% ಇನ್ವಾಲ್ವ್ ಆಗಿ ಕೆಲಸ ಮಾಡ್ತೀವಿ. ಪ್ರತಿಯೊಬ್ಬರು ಇವತ್ತು ನನ್ನ ಕ್ಷೇತ್ರದಲ್ಲಿ ಕಲಬುರಗಿಯಲ್ಲಿ 50%, ಮೋರ್ ದೆನ್ 50% ಜನರು, ನಿಯರ್ಲಿ ಒಂದು 25% ಜನರಿಗೆ ಖುದ್ದಾಗಿ ಭೇಟಿಯಾಗಿ ಕೈ ಮಿಲಾಯಿಸಿ ನಾನು. ಮತ್ತು ಪಾರ್ಲಿಮೆಂಟಲ್ಲಿ ಕೂಡ ಡೆಲ್ಲಿಗೆ ಕಮ್ಸೆ ಕಮ್ ಒಂದು 50,000 ಮಂದಿಗೆ ಇಲ್ಲಿ ಒಯ್ದು ಪಾರ್ಲಿಮೆಂಟಿಗೆ ತೋರಿಸಿ ನಾನು ದೆಹಲಿ ದರ್ಶನ ಮಾಡಿಸಿದ್ದೇನೆ. ನಾನು ಅವರಿಗೆ ಎಲ್ಲ ರೀತಿಯಿಂದ ನಾನು 5 ದೊಡ್ಡ ನಮ್ಮ ರಾಮರಾವ್ ಬಾಬಾ ಮಹಾರಾಜವರ ಆಶೆಯಂತೆ ದೊಡ್ಡ 5 ಶಿವಲಾಲ್ ಮಹಾರಾಜ ಜಯಂತಿ ಮಾಡಿ ನಾನು, 2 ನಮ್ಮ ಲಕ್ಕಿ ಸಾಬ್ ಬಂಜಾರ ಜಯಂತಿ ಮಾಡಿ ನಾನು. ಇಂಥವು 1 ನಿಮಿಷ ನಾನು ವೇಸ್ಟ್ ಮಾಡಲಾರ್ದೆ. ಇವತ್ತು ನಂದು 5 ವರ್ಷದ ರಿಕಾರ್ಡ್ ನೋಡಿದ್ರೆ ನನಗೆ ಅನಿಸ್ತದ
ಇಂಡಿಯಾದಾಗ ಯಾರು ಹೈಯೆಸ್ಟ್ ಏರ್ ಟ್ರಾವೆಲ್ ಮಾಡಿದ್ರೆ ಇಟ್ ಈಸ್ ಡಾಕ್ಟರ್ ಉಮೇಶ್ ಜಾಧವ್. ವಿ ಹ್ಯಾವ್ ಗಾಟ್ ಎ ರಿಕಾರ್ಡ್. ಸರ್, ವಿಪಕ್ಷದವ್ರು ಅಂತಾರೆ ಉಮೇಶ್ ಜಾಧವ್ ಬರೀ ಮೆಮೊಡಮ್ ಕೊಡ್ತಾ ಬಿಟ್ಟು ಕೆಲಸ ಆಗ್ತಿಲ್ಲ, ಡೆವಲಪ್ಮೆಂಟ್ಸ್ ಮಾಡ್ತಿಲ್ಲ ಅಂತ. ವಿರೋಧ ಪಕ್ಷ ವಿರೋಧ ಮಾಡ್ಲಿಕ್ಕೆ ಹೇಳ್ತಾರೆ, ಅವರಿಗೂ ಗೊತ್ತಿದೆ. ಅವ್ರು ನಾನು ಈ ರೆಡಿ ಇದ್ದೀನಿ ಡಿಬೇಟ್ ಮಾಡಲಿಕ್ಕೆ, ಎಲ್ಲಿ ಬೇಕಾದಲ್ಲಿ ಕರೀಲಿ, ಅವ್ರು ಬರಲಿ. ನನ್ನ ಪೀರಿಯಡಲ್ಲಿ 4.5 ವರ್ಷ 5 ವರ್ಷದಲ್ಲಿ 2 ವರ್ಷ ಕೊರೋನಾದು ಹೋಯಿತು. 3 ವರ್ಷದಲ್ಲಿ ಹಿಂದೆ ಎಂದೇ ಆಗಲಾರ್ದಂಥ ಕೆಲಸ ನಾವು ಮಾಡಿದ್ದೀವಿ. ಇವತ್ತು ನಮ್ಮದು ಒಂದು ದೊಡ್ಡ ಸಮಸ್ಯೆ ನಮ್ಮ ಭಾಗದ ವಲಸೆ ಹೋಗೋದು, ಮೈಗ್ರೇಷನ್ ಆಫ್ ದ ಲೇಬರ್ಸ್ ಫಾರ್ ದೇರ್ ಲೈವ್ಲಿಹುಡ್. ನಮ್ಮ ಮುಖ್ಯವಾಗಿ ಇವತ್ತು ಗುರುಮಿಟ್ಕಲ್, ಯಾದಗಿರ್, ಗುಲ್ಬರ್ಗ, ಈ ಕಡೆ ಅಫ್ಜಲ್ಪುರು ಈ ಭಾಗದ ಜನರು ಮುಂಬೈಗೆ ದುಡಿಲಿಕ್ಕೆ ಹೋಗ್ತಾರೆ. ಅಲ್ಲಿ ಇವರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ನಾನು ಹಿಂದಿನ ಎಲೆಕ್ಷನಲ್ಲಿ ಹೇಳಿದೆ. ಇವತ್ತು 1 ಲಕ್ಷ ಜನರಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, 1 ಲಕ್ಷ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಒಂದು ದೊಡ್ಡ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ಕಲಬುರಗಿ ಹತ್ತಿರ, ಫಿರೋಜಾಬಾದ್ ಹತ್ತಿರ, ಹೊನ್ನಕಿರಣಿಗೆಯಲ್ಲಿ ಈಗಾಗಲೇ ಅದನ್ನು ಬೆನ್ನು ಹತ್ತಿ ಸರ್ಕಾರ ಬದಲಿ ಆದಮೇಲೆ ಸ್ವಲ್ಪ ಡಿಲೇ ಆಯಿತು. ನನಗೆ ಇವತ್ತು ಯಾವ ಹೆಸಿಟೇಷನ್ ಇಲ್ಲ. ಅದನ್ನು ನಾನು ಡಿಪ್ಲೊಮೆಟಿಕಲಿ ಟ್ಯಾಕ್ಟ್ಫುಲ್ಲಿ ಅದನ್ನು ಎಲ್ಲರಿಗೂ ಕಾನ್ಫಿಡೆನ್ಸ್ ತೊಗೊಂಡು ಅದನ್ನು ಎಲ್ಲ ರೀತಿಯಿಂದ ಪರ್ಮಿಷನ್ ಕೊಡಿಸಿ ಇವತ್ತು SPV ಸ್ಪೆಷಲ್ ಪರ್ಪಸ್ ವೆಹಿಕಲ್ ಟೆಂಡರ್ ಕರೀತಾ ಇದ್ದಾರೆ. ಇನ್ನೊಂದು 3-4 ತಿಂಗಳಲ್ಲಿ ಟೆಂಡರ್ ಇದು ನಮ್ಮದು ಕಾಂಪೌಂಡ್ ಆಗಿ ಪ್ಲಾಟಿಂಗ್ ಆಗ್ತಾಯಿದೆ. ಇನ್ವೆಸ್ಟರ್ ಬರ್ತಾ ಇದ್ದಾರೆ, ದೆಲ್ಲಿಯವರು ಇನ್ವೆಸ್ಟರ್ ಮೀಟ್ ಆಗ್ತಾಯಿದೆ. ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂತ ಕೆಲಸ ನಾನು ಮಾಡಿದ್ದೀನಿ. ಇಂಥ ಅನೇಕ ಕೆಲಸಗಳು. ಇವತ್ತು ಜಲ್ ಜೀವನ್ ಮಿಷನ್, ನಮ್ಮ ಇವತ್ತು ಸನ್ನತಿ ಬ್ರಿಡ್ಜ್ ಸನ್ನತಿ ಬ್ಯಾರೇಜ್ದಿಂದ ಕಮ್ ಸೆ ಕಮ್ 100 ಹಳ್ಳಿಗಳಿಗೆ ಸರ್ಫೇಸ್ ವಾಟರ್, ಡ್ರಿಂಕಿಂಗ್ ವಾಟರ್. ಯಾವಾಗಲೂ ನೀರು ಒಳ್ಳೆಯದು, ಹೆಲ್ತಿಗೆ ಆರೋಗ್ಯಕರ ನೀರು ಅಂದರೆ ಸರ್ಫೇಸ್ ವಾಟರ್. ಬೋರ್ ವಾಟರ್ ಈಸ್ ನಾಟ್ ವೆರಿ ಗುಡ್ ಫಾರ್ ಡ್ರಿಂಕಿಂಗ್. ಸರ್ಫೇಸ್ ವಾಟರ್ ಈಸ್ ಆಲ್ವೇಸ್ ಗುಡ್ ಫಾರ್ ಡ್ರಿಂಕಿಂಗ್. ಅದು ನೀರು ನಮ್ಮದು ಬೆಡ್ಸೂರು ಆ್ಯಂಡ್ ಬೆಣ್ಣೂತೇರದಿಂದ 100 ಹಳ್ಳಿಗಳಿಗೆ, ಇವತ್ತು ಆಲೂರದಿಂದ ಕಮ್ ಸೆ ಕಮ್ 2,000 ಕೋಟಿ ನಮ್ಮ ಜಲ್ ಜೀವನ್ ಮಿಷನ್ ನೀರು ಕೊಡುವಂಥ ವ್ಯವಸ್ಥೆ ಆಗಿದೆ. ಆಮೇಲೆ ನಮ್ಮ ಈ ಭಾಗಕ್ಕೆ ಭಾಳ ಇನ್ನೊಂದು ಮುಖ್ಯವಾದ ಕೆಲಸ, ಇವತ್ತು ಭಾರತ ಮಾಲಾ ರೋಡ್ ಸೂರತ್ ಬಂದರದಿಂದ ಚೆನ್ನೈ ಬಂದರವರೆಗೆ ನನ್ನ ಕ್ಷೇತ್ರಕ್ಕೆ 71 ಕಿಲೋಮೀಟರ್ 1,475 ಕೋಟಿ ರೂಪಾಯಿಯ ಬೃಹತ್ ರೋಡ್, ಗ್ರೀನ್ ಕಾರಿಡಾರ್. ಇದರಿಂದ ನಮಗೆ ಜವಳಿ ಪಾರ್ಕ್ ಹೆಲ್ಪ್ ಆಗುತ್ತೆ. ಮತ್ತು 2 ದೊಡ್ಡ ಬ್ರಿಡ್ಜ್, ಒಂದು ಅಫ್ಜಲ್ಪುರಲ್ಲಿ, ಒಂದು ಜೇವರ್ಗಿಯಲ್ಲಿ. ಇಂಟರ್ನ್ಯಾಷನಲ್ ಸಿಂಗಾಪುರದಲ್ಲಿ ಅಂಥ ಬ್ರಿಡ್ಜ್ಗಳಿಲ್ಲ, ಅಂಥ ಬ್ರಿಡ್ಜ್ ಇಳಿದು ಆಗಿದೆ. ಇದರಿಂದ ನಾವು ಚೆನ್ನೈಗೂ ಹೋಗ್ಬೋದು, ಸೂರತ್ಗೂ ಹೋಗ್ಬೋದು, ಬೆಂಗಳೂರು ಹೋಗ್ಬೋದು, ಸೋಲಾಪುರ್ನೂ ಹೋಗ್ಬೋದು. ಇದೊಂದು ಕ್ರಾಂತಿಕಾರಿ ರೋಡ್ ಆಗಿದೆ. ಇಂಥ ಅನೇಕ ಕೆಲಸಗಳು. ಕೊರೋನಾ ಪೀರಿಯಡಲ್ಲಿ ನನ್ನ ನೆನಪಿದೆ, ಕೊರೋನಾ ಪೀರಿಯಡಲ್ಲಿ ಮೊದಲನೇ ವ್ಯಕ್ತಿ ಕೊರೋನಾದಿಂದ ಸತ್ತಿದ್ದು ನಮ್ಮ ಕಲಬುರಗಿಯಲ್ಲಿ. ನಾನು ಪಾರ್ಲಿಮೆಂಟ್ ಸೆಷನಲ್ಲಿದ್ದೆ. ಅದು ಗೊತ್ತಾದ ಕೂಡಲೇ ಇಲ್ಲಿ ಪತ್ರಕರ್ತರು ನಾನು ಮರೆಯೋದಿಲ್ಲ. ಅವರು ಹೇಳಿದ್ರು, ಸಾಹೇಬ್ರೆ ಇಲ್ಲಿ ಒಂದು RT-PCR ಸೆಂಟರ್ ಆಗಬೇಕು. ನಾನು ICMRಗೆ ಹೋಗಿ, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚಲ್ಲಿ ಹೋಗಿ ಖುದ್ದಾಗಿ ನಿಂತು ನಾನು ಮಂತ್ರಿಗೆ ಕನ್ವಿನ್ಸ್ ಮಾಡಿ, ಪ್ರೆಷರ್ ಮಾಡಿ ನಮ್ಮ ಇಲ್ಲಿ ಲ್ಯಾಬ್ ಶುರು ಮಾಡಿ, ಕರ್ನಾಟಕದಲ್ಲಿ ಮೊದಲನೇ ಲ್ಯಾಬ್ ICMRದಿಂದ ಕಲಬುರಗಿಲಿ ಶುರು ಮಾಡಿದ್ದೀವಿ. ನಮ್ಮ ಕಲಬುರಗಿ ಡಾಕ್ಟ್ರು ಕೂಡ ನವಾಜ್ ಅಂತಿದ್ದಾರೆ, ಇನ್ನೂ 3 ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಇವತ್ತು ಕೊರೋನಾ ವ್ಯಾಕ್ಸಿನ್ ಸಲುವಾಗಿ ಮತ್ತು ಮೆಡಿಸನ್ಸು, ರ್ಯಾಮ್ಡಿಸಿವಿರ್ ಇಂಜೆಕ್ಷನ್, ಆಮೇಲೆ ಆಂಫೋಟ್ರಿಸಿನ್ B ಇಂಜೆಕ್ಷನ್ ಸಿಗಲಿಕ್ಕೆ ಭಾಳ ಸಮಸ್ಯೆಗಳಿದ್ದು. ನಾನು ಖುದ್ದಾಗಿ ಅನೇಕ ಬಾರಿ ಬೆಂಗಳೂರಿಗೆ ಹೋಗಿ, ಡೆಲ್ಲಿಗೆ ಸದಾನಂದ ಗೌಡ್ರ ಹತ್ರ ಹೋಗಿ, ಬೆಂಗಳೂರಿಗೆ ಹೋಗಿ, ಡ್ರಗ್ ಕಂಟ್ರೋಲ್ ಹತ್ರ ಹೋಗಿ, ಡ್ರಗ್ ಸ್ಟೋರಿಗೆ ಹೋಗಿ ನಾನು ಖುದ್ದಾಗಿ ಇಂಜೆಕ್ಷನ್ ಫ್ಲೈಟಲ್ಲಿ ತಂದು, ಕೆಲವೊಮ್ಮೆ ಕಾರಲ್ಲಿ ಲೈಟ್ ಇರಲಾರ್ದ ಕಾರಲ್ಲೂ ನಾವು ರಾತ್ರಿ ಕೆಮಿಕಲ್ಸ್ ಲ್ಯಾಬಿಗೆ ತಂದು ಇಂಥ ಕೆಲಸ ಮಾಡಿದ್ದೀವಿ. ಆ ಸಮಯದಲ್ಲಿ ಫೋಟೋ ಪೋಸ್ಟ್ ಕೊಡಕ್ಕೆ ತಂದಿರೋ ಇಂಜೆಕ್ಷನ್ ಅಂತ ಹೇಳಿದ್ರು. ನನಗೆ ಆ ಥರ ಭಾಳ ಹ್ಯಾರಾಸ್ಮೆಂಟ್ ಮಾಡಿದ್ದಾರೆ, ನನಗೆ ಡಿಮಾರಲೈಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅವಕ್ಕೆಲ್ಲ ನಾವು ಯಾವ ರೀತಿಯಿಂದ ಯಾವುದಕ್ಕೂ ನಾವು ಕಿವಿ ಕೊಡಲಾರ್ದೆ ನಮ್ಮದು 1 ಲಕ್ಷ ಜನರಿಗೆ ಉಪಯೋಗ ಆಗಬೇಕು. ಈವನ್ ನನ್ನ ಅಗೇನೆಸ್ಟ್ ಪ್ರಧಾನಮಂತ್ರಿ ಕಂಪ್ಲೇಂಟ್ ಮಾಡ್ತೇನೆ ಅಂತೆಲ್ಲ ಹೇಳಿದ್ರು. ಆದರೆ ಅಲ್ಲೇ ಮೀಡಿಯಾದವ್ರು ಹೇಳಿದ್ರು, ಅಪ್ರಿಷಿಯೇಟ್ ಮಾಡಿದ್ರು. ಜಾಧವ್ ಅವರು ಮಾಡಿದ ಕೆಲಸ ಎಲ್ಲ ಪತ್ರಿಕೆಯಲ್ಲಿ ಆನ್ ವಾಟ್ ವಿ ಕಾಲ್
ಎಡಿಟೋರಿಯಲಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ತಾರೀಫ್ ಮಾಡಿದ್ದು ನನಗೆ ಭಾಳ ಸಂತೋಷ ತಂದಿದೆ. ಇಂಥ ಅನೇಕ ಕೆಲಸ ಆಗಿದೆ. ಆಮೇಲೆ ಮುಂಬೈದಿಂದ ಬೇರೆ ಬೇರೆ ಊರಿಂದ ವಲಸೆ ಹೋದವರಿಗೆ ವಿಶೇಷ ಟ್ರೈನಲ್ಲಿ, ವಿಶೇಷ ಬಸ್ಸಿನಲ್ಲಿ ಇಲ್ಲಿ ಕರ್ಕೊಂಡು ಅವರಿಗೆ ಇಲ್ಲಿ ನಾವು ಕ್ವಾರಂಟೈನ್ ಮಾಡಿ ಅವ್ರವ್ರ ಮನೆಗೆ ಕಳಿಸಿದ್ದೀವಿ. ನಾವು ಅವ್ರಿಗೆ ಊಟದ ವ್ಯವಸ್ಥೆ, ಅವರಿಗೆ ಎಲ್ಲರಿಗೆ ಹಳ್ಳಿ ನಾನು ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಒಂದಲ್ಲ ಎರಡಲ್ಲ, ನನ್ನ ಕ್ಷೇತ್ರಕ್ಕೆ ಬರುವ ಪ್ರತಿ ಹೆಡ್ ಕ್ವಾರ್ಟರ್ಸ್, ತಾಲೂಕು ಹೆಡ್ ಕ್ವಾರ್ಟರ್ಸ್ ಹೋಗಿ ಮೀಟಿಂಗ್ ಮಾಡಿ, ಗ್ರಾಮ ಪಂಚಾಯತ್ಗೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಜನರ ಜೊತೆ ಇದ್ದೀವಿ. ಎಷ್ಟೋ ಎಮರ್ಜೆನ್ಸಿ ಕೇಸಸ್ ರೋಡ್ ಮ್ಯಾಗೆ ಕೊರೋನಾದಿಂದ ಚಕ್ರದ ಮೇಲೆ ಬಿದ್ದವ್ರಿಗೆ ನಾನು ಖುದ್ದಾಗಿ ಎತ್ತಿ ಆ್ಯಂಬುಲೆನ್ಸಲ್ಲಿ ಹಾಕಿ ಹಾಸ್ಪಿಟಲ್ ಹೋಗಿದ್ದೀನಿ. ಇಂಥ ಅನೇಕ ಒಂದಲ್ಲ ಸಾವಿರಾರು ಕೆಲಸ ನಾವು ಮಾಡಿದ್ದೀವಿ. ವಿಮಾನ ನಿಲ್ದಾಣದ ಬಗ್ಗೆ ಸರ್, ನಾನು ಎಂ ಪಿ ಆಗಿ ಮೊದಲನೇ ಕೆಲಸ ಜೂನ್ನಲ್ಲಿ ಎಂ ಪಿ ಆದಮೇಲೆ ಮಂತ್ರಿಮಂಡಲ ರಚನೆ ಆದಮೇಲೆ ಫಸ್ಟ್ ಲೆಟರ್ ನಾನು ಕಲಬುರ್ಗಿ ಏರ್ಪೋರ್ಟ್ ಆಪ್ರೇಷನಲ್ ಆಗಬೇಕಂತೇಳಿ ನಾನು ಮಂತ್ರಿಗೆ ಲೆಟರ್ ಕೊಟ್ಟೆ. ಇಲ್ಲಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಅಮರನಾಥ್ ಪಾಟೀಲ್ ಅವರಿದ್ದರು, ಭಾರತ್ ಮೆಡಿಕಲ್ ಸ್ಟೋರ್ ಅಮರನಾಥ್ ಪಾಟೀಲ್. ಅವರಿಗೆ ಫೋನ್ ಮಾಡಿ ಎಲ್ಲ ತಿಳ್ಕೊಂಡೆ. ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಆಗ್ಯದ, ಅದನ್ನು ಯಡಿಯೂರಪ್ಪ ಅವರು ಎಲ್ಲ ಸರ್ಕಾರ ಹಿಂದೆ MR ತಂಗವ್ರಿದ್ದಾಗ ಯಡಿಯೂರಪ್ಪ ಅವರು ಹಿಂದಿನ ಸರ್ಕಾರದವರು ಎಲ್ಲ ರೆಡಿ ಮಾಡಿಟ್ಟಾರ. 80% ಆಗಿತ್ತು, ಆದರೆ ಆಪ್ರೇಷನಲ್ ಆಗಿದ್ದಿಲ್ಲ. 14 ಬೇರೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡು, ಇಂಟರ್ನ್ಯಾಷನಲ್ ಪರ್ಮಿಷನ್ ತೊಗೊಂಡು, ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿ, ಅದನ್ನು ಕೋಡ್ ತೊಗೊಂಡು 1 ವರ್ಷದ ಕೆಲಸ 4 ತಿಂಗಳದಾಗ ನಾವು ಮಾಡೀವಿ. 22 ನವೆಂಬರ್ 2019 ಇಟ್ ವಾಸ್ ದ ಹಿಸ್ಟಾರಿಕಲ್ ಡೇ. ಅದೇ ರೀತಿಯಲ್ಲಿ 27 ಫೆಬ್ರವರಿ 2024 ಅದನ್ನು ಹಿಸ್ಟಾರಿಕಲ್ ಡೇ. ನೈಟ್ ಲ್ಯಾಂಡಿಂಗ್ ಮಾಡಿ ಇವತ್ತೊಂದು ಇತಿಹಾಸ ರಚನೆಯಾಗಿದೆ. ನಾವು ಯಾವ ಫೀಲ್ಡಲ್ಲಿ ನಾವು ಇಲ್ಲಿ ಹಿಂದಿಲ್ಲ, ಎಲ್ಲ ಫೀಲ್ಡಲ್ಲಿ ಅವ್ರು ಹೇಳ್ತಾರೆ 1 ಪೈಸಾ ಅನುದಾನ ತಂದಿಲ್ಲ. ಇವತ್ತು ನಾವು ಏನೇನು ತಂದೀವಿ. ಇವತ್ತು 3 ಇಂಪಾರ್ಟೆಂಟ್ ನನಗೆ ಸಮಾಧಾನ ತಂದಿದ್ದ 3 ಕೆಲಸಗಳು. ಒಂದು, ನೀಲೂರು ಬ್ರಿಡ್ಜ್ ಎದೆ ತಟ್ಟು ಹೇಳ್ತೀನಿ ನಾನು. ನೀಲೂರು ಬ್ರಿಡ್ಜ್ ಯಾರೂ ಮಾಡಿದ್ದಿಲ್ಲ. 10,000 ಜನ ಸ್ಟ್ರೈಕ್ ಮಾಡಿದ್ರು. DC ಜ್ಯೋತ್ಸ್ನಾ ಅವ್ರು ಮೇಡಮ್ ಅವರಿದ್ದರು, ಅವ್ರು ಕೂಡ ಅಲ್ಲಿ ಸ್ಟ್ರೈಕ್ 10,000 ಜನ ಸ್ಟ್ರೈಕ್ ಮಾಡಿದಾಗ ಹೋಗಿ ಸೆಕ್ಷನ್ 144 ಹಾಕಿದ್ರು. ನಾನು ಅವ್ರಿಗೆ ಹೇಳ್ದಾಗ ಮಾಡಬೇಡಮ್ಮ ಅಂಥೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಇವತ್ತು ನೀಲೂರಲ್ಲಿ ದರ್ಗಾನೂ ಮತ್ತು ಮಠನೂ ಇದೆ. ಮತ್ತು ಅಲ್ಲಿ ಒಂದು ದೊಡ್ಡ ಕಮ್ಯುನಿಕೇಷನ್ ಹರ್ಡಲ್ ಆಗಿತ್ತು, ಬ್ಲಾಕ್ ಆಗಿತ್ತು. ಅಲ್ಲಿ ನಾನು ಇವತ್ತು ಎಲ್ಲರಿಗೆ ಧನ್ಯವಾದ ಹೇಳಬೇಕಾಗ್ತದೆ. ಅದು ಬ್ರಿಡ್ಜ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿ, ಟೆಕ್ನಿಕಲ್ ಇಶ್ಯೂ ಇದ್ದು ರೈಲ್ವೆದಲ್ಲಿ ಅದು ಕ್ಲಿಯರ್ ಮಾಡಿ ಅದು ನೀಲೂರು ಬ್ರಿಡ್ಜ್ ಆಗಿದೆ. ಅದು ಒಂದು ನಂದು ಭಾಳ ಒಳ್ಳೆಯ ಸಮಾನ ತಂದೆ. ಎರಡನೇದು, ನಮ್ಮ ಚಿತ್ತಾಪುರ್ ತಾಂಡ ಅಲ್ಲಿ ಒಂದು ಫುಟ್ ಓವರ್ ಬ್ರಿಡ್ಜ್, ದಾದರ್ ಅಂತಾರೆ, ದಾದರ್ ಚಿತ್ತಾಪುರ್ ರೈಲ್ವೆ ಸ್ಟೇಷನ್. ಒಂದು ಕಡೆ 8 ತಾಂಡಗಳು, ಇನ್ನೊಂದು ಕಡೆ ರೈಲ್ವೆ ಸ್ಟೇಷನ್. ಆ ತಾಂಡದಿಂದ ಸ್ಟೇಷನ್ ಬರಬೇಕಂದ್ರೆ 8 ಪಟ್ರಿಗಳು ದಾಟಿ ಬರಬೇಕು. ಅವರಿಗೆ ದಾದರ್ ಇಲ್ಲ. ಎಷ್ಟೋ ಮಂದಿ ಕೈಕಾಲು ಕಟ್ಕೊಂಡು ಮಾಡ್ರೆ, ಜೀವ ಕೊಂಡ್ಕೊಂಡ್ರ, ಭಾಳ ಕಷ್ಟದಿಂದ ಅವ್ರು ಜೀವನ ನಡೆಸ್ತಾಯಿದ್ರು. ನಾನು MP ಆದಾಗ ಒಂದು ಘಟನೆ ಆಗಿದ್ದನ್ನು ನನ್ನ ಗಮನಕ್ಕೆ ಬಂತು. ಒಬ್ಬ ಹೆಣ್ಮಗಳು ಬಂಜಾರ ಡ್ರೆಸ್ ಹಾಕ್ಕೊಂಡವಳು ರೈಲ್ವೆ ತನ್ನ ತಾಂಡದಿಂದ ಈ ಕಡೆ ಮೇನ್ ರೋಡ್ ರೈಲ್ವೆ ಸ್ಟೇಷನ್ ಬರುವಾಗ ಪಟ್ರಿ ಕ್ರಾಸ್ ಆಗ್ತಾಯಿದ್ದಳು. ಅಷ್ಟರೊಳಗೆ ಒಂದು ಟ್ರೈನ್ ಬಂದುಬಿಡ್ತು. ಟ್ರೈನ್ ಬರೋಣ ಅವಳಿಗೆ ಹೊರಗೆ ಬರಲಿಕ್ಕಾಗಲಿಲ್ಲ. ಎರಡು ಗಾಲಿ ನಡುವೆ, 2 ಪಟ್ರಿ ನಡುವೆ ಟ್ರೈನ್ ಕೆಳಗಡೆಕ್ಕೆ ಅಡ್ಡ ಮಕ್ಕೊಂಡಳು. ಒಂದು 10-15 ಬೋಗಿ ಅಕ್ಕಿನ ಮ್ಯಾಗಿಂದ ಹೋಗ್ಯದ. ಅಲ್ಲಿ ಎಲ್ಲ ಜನರು ಅಕ್ಕಪಕ್ಕದವರು ಬಾಯಿ ನಿಚ್ಚಕರು ಊಟ ಮಾತು ಅಂತೇಳಿ ಕೆಳಗಡೆ ಅವ್ರಿಗೆ ಎಬ್ಬಿಸಿ ಅವ್ರಿಗೆ ಹೊರಗಡೆ ತೆಗೆದಿದ್ದು ನಾನು ಘಟನೆ. ಅದನ್ನು ನಾನು ಪುನಃ ಹೈದ್ರಾಬಾದ್ ರೈಲ್ ಬೋರ್ಡ್ನಾಗ ಮೀಟಿಂಗ್ ಇಟ್ಟು ನೀವೊಂದು ದೊಡ್ಡ ಬ್ರಿಡ್ಜು ಇಮಿಡಿಯೇಟ್ ನಾನು ಅದನ್ನು ಇನಾಗ್ರೇಷನ್ ಮಾಡಲಿಲ್ಲ. ಆದ ಕೂಡಲೇ ಜನರಿಗೆ ಉಪಯೋಗ ಆಗಬೇಕಂಥೇಳಿ ಅದು ಒಂದು ಬ್ರಿಡ್ಜ್ ಆಗಿದೆ. ಇವು 2. ಆಮೇಲೆ ನಮ್ಮ ಕಾಗಿನ ಒಂದು ESI ಹಾಸ್ಪಿಟಲ್ ಬ್ರಿಡ್ಜ್ ರೋಡ್ ದಾಟೋದು. ಇನ್ನೊಂದು ಭಾಳ ಮಹತ್ವದ ರೋಡು, ನನಗೆ ಭಾಳ ಸಮಾಧಾನ ತಂದಿನ ರೋಡು. ಇವತ್ತು ನಮ್ಮ ಹುಮ್ನಾಬಾದ್ ಸರ್ಕಲ್ದಿಂದ ಬೇಸ್ದಿಂದ ನಮ್ಮ ಬಿಲ್ಗುಂದಿ ಹಳೆ ಖರ್ಗೆ ಸರ್ಕಲ್, ಬಿಲ್ಗುಂದಿ ಸರ್ಕಲ್ ರಾಮ ಮಂದಿರ ಹೊರಗಡೆ ಬೈಪಾಸ್ ರೋಡ್ಗೆ ಇವತ್ತು
ಅಪ್ರಾಕ್ಸಿಮೇಟ್ಲಿ 80 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಭಾಳ ಹರ್ಡಲ್ಸ್ಗಳು ಭಾಳ ಸಮಸ್ಯೆಗಳಿದ್ದು 10 ಡಿಪಾರ್ಟ್ಮೆಂಟ್ ನಮ್ಮ ಡಿ ಸಿ ಅವರು ಫೌಜಾ ತರೂರ್ ಮೇಡಮ್ರು ಹೆಲ್ಪ್ ಮಾಡಿದ್ರು. ಅದನ್ನು ಪೂರ್ತಿ ಎನ್ ಒ ಸಿ ತೆಗೆದು ತೋರಿಸಿ 80 ಕೋಟಿ ಅದು ಟೆಂಡರ್ ಆಗಿ ಇವತ್ತು ನಾಳೆ 2 ದಿವಸದಾಗ ಕೆಲಸ ಚಾಲೂ ಮಾಡ್ತೀವಿ. ಹಾಗರ್ಗಾ ಕ್ರಾಸ್ ಭಾಳ ನ್ಯಾರೋ ಕ್ರಾಸ್ ಇತ್ತು, ಅಲ್ಲಿ ಎನ್ಕ್ರೋಚ್ಮೆಂಟ್ ಇತ್ತು, ರೋಡ್ ಹೋಗ್ಲಿಕ್ಕೆ ಬರಲಿಕ್ಕೆ 1-2 ತಾಸು ಬ್ಲಾಕ್ ಆಗ್ತಾಯಿತ್ತು. ಅಲ್ಲಿ ನಾನು ಖುದ್ದಾಗಿ ನಿಂತು ಹಾಗರ್ಗಾ ಕ್ರಾಸ್ ವೈಡನಿಂಗ್ ಮಾಡಿಸಿ ಅದನ್ನು ಡ್ರೈನೇಜ್ ಮಾಡಿಸಿ ಅಲ್ಲಿಂದ ಸಿಗ್ನಲ್ ಹಾಕಿಸಿ ಒಂದು ಸ್ವಲ್ಪ ರಿಲೀಫ್ ಆಯಿತು. ಈಗ ಬೈಪಾಸ್ ಇದು ನಮ್ಮದು ಸರ್ವಿಸ್ ರೋಡ್ ಆದಮೇಲೆ ಅಲ್ಲಿ ನಮ್ಮದು ಮುಂದಿನ ನನ್ನ ವಿಚಾರ ಇದೆ, ಅಲ್ಲೊಂದು ಫ್ಲೈಓವರ್ ಆಗುವಂಥದ್ದು ಕೆಲಸನೂ ಮಾಡ್ತೀವಿ ನಾವು. ಅದೊಂದು ನನಗೆ ಸ್ಯಾಟಿಸ್ಫೈ. ಇಂಥವು ಭಾಳಷ್ಟು ಕೆಲಸಗಳು. ಇವತ್ತು ಕೋಲ್ಡ್ ಸ್ಟೋರೇಜ್, ನಾನು ಕೊರೋನಾ ಪೀರಿಯಡಲ್ಲಿ ಫೀಲ್ಡಾಗಿ ಹೋದಾಗ ಅಫ್ಜಲ್ಪುರಲ್ಲಿ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಬೆಳೆದ ಅಂಗೂರನ್ನು ರೋಡ್ ಮೇಲೆ ಬಿಸಾಕಿದ್ರು. ಯಾಕಂದ್ರೆ ಕೊರೋನಾ ಪೀರಿಯಡಲ್ಲಿ ಎಲ್ಲಿ ಕಳಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಕೇಳಿದಾಗ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲಿ ಕೋಲ್ಡ್ ಸ್ಟೋರೇಜ್ ಇಲ್ಲ. ನಮ್ಮ ಬಿ ಸಿ ಪಾಟೀಲ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದರು, ಅವರಿಗೆ ಹೇಳಿ ನಾನು ಇಲ್ಲಿ ನಬಾರ್ಡ್ದಿಂದ ಮತ್ತು ಇಲ್ಲಿಂದ ಲೋನ್ ತೊಗೊಂಡು ಇವತ್ತು ಒಂದು ದೊಡ್ಡ ಬಿಗ್ಗೆಸ್ಟ್ ಕೋಲ್ಡ್ ಸ್ಟೋರೇಜ್ ವರ್ತ್ 10 crores ನಮ್ಮ ಇಲ್ಲಿ ಕೋಟ್ನೂರು ಇಂಡಸ್ಟ್ರಿಯಲ್ ಅಗ್ರಿಕಲ್ಚರ್ ಆಫೀಸರ್ ಆಗ್ತಾಯಿದೆ. ಇಂಥ ಅನೇಕ ಕೆಲಸಗಳು ನಾನಿವತ್ತು ಹೇಳಬೇಕಂದ್ರೆ ಎಲ್ಲಿ ಹೋದಲ್ಲಿ ಯಾವುದೇ ಸಮಸ್ಯೆ ಇದ್ದಲ್ಲಿ ಅದನ್ನು ನಾನು ಖುದ್ದಾಗಿ ಹೋಗಿ ಪರ್ಸನಲ್ ಅಟೆಂಡ್ ಮಾಡಿ ಇದ್ದೀನು. ಬೇರೆಯೂ ಅನೇಕರು ಇವತ್ತು ನಮ್ಮ ಕೆಲವರು ಹೊರ ದೇಶದಾಗ ಸಿಗಿಬಿದ್ದಿದ್ರು, ಕೆಲವರು ಉತ್ತರ ಭಾರತದಾಗ ಸಿಗಿಬಿದ್ದಿದ್ರು. ನಮ್ಮ ಕಡೆಯಿಂದ ಎಷ್ಟು ಕೆಲಸ ಆಗಿದೆ ಎಲ್ಲರಿಗೂ ಮಾಡ್ತಾಯಿದ್ದು. ಯಾವುದು ಜಾತಿ ಪಂಗಡ ಅವರು ಇವ್ರು ನನಗೆ ಓಟ್ ಹಾಕಿದವರು ಅವರು ಇವರು ಎಂದೂ ಮಾಡಿಲ್ಲ. ನಂತರ ಯಾರೇ ಬಂದರೂ ನಾನು ಕೆಲಸ ಮಾಡಿದ್ದೇನೆ. ಓಕೆ ಸರ್, ಇಷ್ಟೆಲ್ಲ ಆದರೂ ಕೂಡ ಅವ್ರು ಕೆಲವೊಬ್ಬರು ಆರೋಪ ಮಾಡ್ತಾರೆ, ಸಂಸದರು 1 ಪೈಸೆ ಅವ್ರ ಅನುದಾನ ಕೂಡ ಯೂಸ್ ಮಾಡೋಕೆ ಆಗ್ತಿಲ್ಲ ಅವ್ರ ಕಡೆಯಿಂದ. ₹1 ಅವರು MP ಫಂಡೇ ಕೆಲಸ ಯೂಸ್ ಮಾಡ್ತಿಲ್ಲ ಅಮೌಂಟ್ ಅವರು, ಅಷ್ಟು ಕೂಡ ಅವ್ರಿಗೆ ಗೊತ್ತಿಲ್ವಾ ಅಂತ ಆರೋಪ ಮಾಡಿದ್ರೆ ಟೀಕೆ ಅವ್ರಿಗೆ ನೋಡ್ರಿ, ಆರೋಪ ಮಾಡಿ ನೀವು ತಲೆ ಕುತ್ತಿಗೆ ಕಟ್ ಕೊಟ್ಟರು ಅವ್ರಿಗೆ ಸಮಾಧಾನ ಆಗಲ್ಲ. ದೇರ್ ಲೈಫ್ ಈಸ್ ಓನ್ಲಿ ಟು ಮೇಕ್ ಕಮೆಂಟ್ಸ್, ಆಮೇಲೆ ಡಿಮಾರಲೈಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅದನ್ನು ನಾವು ಕಾಂಪ್ಲಿಮೆಂಟ್ ಅಂತ ತೊಗೋತೀವಿ ನಾವು. MP ಫಂಡಲ್ಲಿ 100% ಯೂಟಿಲೈಸ್ ಆಗಿದೆ, ಎಲ್ಲರಿಗೂ ಗೊತ್ತಿದೆ, ಪೇಪರಲ್ಲಿ ಬಂದಿದೆ, ಯುಟಿಲಿಟಿ ಇದೆ. ಕೆಲವು ಟೆಕ್ನಿಕಲ್ ಇಶ್ಯೂದಿಂದ ಯುಟಿಲಿಟಿ ಸರ್ಟಿಫಿಕೇಟ್ ಕೊಟ್ಟಿದ್ದಿಲ್ಲ, ನಾವು ಖರ್ಚು ಮಾಡಿದ್ದನ್ನು ಅಲ್ಲಿ ಮೇಲೆ ತೋರಿಸಿದ್ದಿಲ್ಲ, ಅಲ್ಲಿ ಆಡಿಟ್ ಆಗಿದ್ದಿಲ್ಲ, ನೋಡಿದ್ದಿಲ್ಲ. ಅದ್ರ ಸೊಲಗೆ ಒಮ್ಮೆ ಏನೋ ಬಂತು, ಅದೊಂದು ಒಂದೇ ತೊಗೊಂಡು ತುತ್ತೂರಿ ಹೊಡ್ಕೊಂಡು ತಿರುಗಾಡಿದ್ರು. ನಾವು ಈಗ ಇನ್ನೂ ಫಂಡ್ ಕಡಿಮೆ ಬಂದಿದೆ, ಫಂಡ್ ಇನ್ನೂ ಬೇಕು. 99.9% ಫಂಡ್ ಯೂಟಿಲೈಸ್ ಆಗಿದೆ. ಎದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ನಿಮ್ಮ ಫಂಡ್ ಹೆಚ್ಚಿಗೆ ಆದ್ಯತೆ ಎದರಲ್ಲಿ ಕೊಟ್ಟಿದ್ದಾರೆ? ನಾವು ಜನರಲ್ ರಿಕ್ವೈರ್ಮೆಂಟ್, ರೋಡು, ಲೈಟು, ಮೂಲಭೂತ ಸೌಕರ್ಯ, ಕೆಲವರಿಗೆ ಸಾಂಸ್ಕೃತಿಕ ಕೇಂದ್ರಗಳು, ಕೆಲವು ಕ್ರಿಮೇಷನ್ ಸೆಂಟರ್ಗಳು, ಇವಕ್ಕೆಲ್ಲ ಕೊಟ್ಟಿದ್ದೀವಿ ನಾವು. ಸೊ ಇಷ್ಟೆಲ್ಲ ಕೆಲಸ ಮಾಡಿದ್ರು ಚಿಂಚೋಳಿ MP ಅಂತ ಬಿರುದು ಕೊಡ್ತಾರೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಕಾಲ್ಡ್ ಆ್ಯಸ್ ಅ ಚಿಂಚೋಳಿ MP ಬಿಕಾಸ್ ಐ ಆಮ್ ಬಾರ್ನ್ ಇನ್ ಚಿಂಚೋಳಿ ಕಾನ್ಸ್ಟಿಟ್ಯೂನ್ಸಿ. ಆಮೇಲೆ ನಾನು ಚಿಂಚೋಳಿಯು ಪಾರ್ಟ್ ಆಫ್ ಕಲಬುರ್ಗಿ. ಇಲ್ಲಿ ನನಗೆ ಹೇಳೋರು ಡಾಲರ್ ಕಾಲನಿ ಮಿನಿಸ್ಟ್ರುಗಳು ಹೇಳ್ತಾರೆ. ಕಲಬುರ್ಗಿಯಲ್ಲಿ ಎಲೆಕ್ಟ್ ಆಗಿ ಮಿನಿಸ್ಟ್ರಾಗಿ ಬೆಂಗಳೂರಲ್ಲಿ ಇದ್ಕೊಂಡು ಏನಂತಾರೆ ಆಬ್ಸೆಂಟಿ ಲಾರ್ಡಿಸಮ್ ಅಂತೀವಿ ನಾವು. ಆಬ್ಸೆಂಟಿ ಲಾರ್ಡಿಸಮ್ ಅಂದ್ರೆ ಇಲ್ಲಿ ತಮ್ಮದೆಲ್ಲ ಬಿಟ್ಟು ಬೇರೆ ಊರಲ್ಲಿ ಇದ್ದು ಲಾರ್ಡಿಸಮ್ ಮಾಡೋಂತೂ ನನಗೆ ಹೇಳ್ತಾರೆ. ಆದರೆ ನನಗೆ ಭಾಳ ಸಂತೋಷದಿಂದ ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ ಚಿಂಚೋಳಿ. ಇವತ್ತು ನೀವು ಹೇಳಿದ್ಮ್ಯಾಗ ಮತ್ತೊಮ್ಮೆ ನನಗೆ ಸಮಾಧಾನ ತಂದಿದ್ದ ಕೆಲಸ ಹೇಳ್ತಾ ಇದ್ದೇನೆ. ಇವತ್ತು ಚಿಂಚೋಳಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್ಮೆಂಟ್ ಕೊಡುವಂಥ ಒಂದು ಶುಗರ್ ಫ್ಯಾಕ್ಟ್ರಿ, ನಾವು ಅಲ್ಲಿ ಎಥನಾಲ್ ಫ್ಯಾಕ್ಟ್ರಿಯಲ್ಲಿ ಶುರುವಾಗಿದೆ. 10,000 ಜನರಿಗೆ ಎಂಪ್ಲಾಯ್ಮೆಂಟ್. ಆಮೇಲೆ ಚಿತ್ತಾಪುರ, ಸೇಡಮ್, ಚಿಂಚೋಳಿ, ಮಾಗಾಂವ್ ಅಲ್ಲಿಂದ ಕಬ್ಬು ಬೆಳೆಗಾರರಿಗೆ ಒಂದು ದೊಡ್ಡ ಕೆಲಸ ಆಗಿದೆ. ಇಂಡಸ್ಟ್ರಿಯಲ್ಲಿ ಇವತ್ತು ಏನಪ್ಪ ಅಂತ ನಮ್ಮದು ಲಿಕ್ವಿಡೇಷನ್ ಹೋಗಿತ್ತು, ಆಕ್ಷನ್ ಆದರೂ ಯಾರೂ ತೊಗೊಂಡಿರಲಿಲ್ಲ. 250 ಕೋಟಿ ಇದು ವರ್ತ್ ಶುಗರ್ ಫ್ಯಾಕ್ಟ್ರಿ ಮಷಿನರಿ ತಂದಿದ್ದರು. ಅದನ್ನ ಪೂರ್ತಿ ಎಷ್ಟೇ ಟೆಂಡರ್ ಮಾಡಿದ್ರು ಯಾರೂ ಬರಲಿಲ್ಲ. ಕಡೆಗೆ 38 ಕೋಟಿ ತಂದಾಗ ನಮ್ಮ ಯತ್ನಾಳ್ ಬಸವರಾಜ್ ಪಾಟೀಲ್, ಯತ್ನಾಳ್ ಗೌಡರು ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡಿವಿ, ಸರ್ ಇಲ್ಲಿ ಬೇಕು. ನಾವು ಭಾಳ ಜನರಿಗೆ
ಕಾಂಗ್ರೆಸ್ಸಲ್ಲಿ ಇದ್ದಾಗೂ ನಾನು ಎಲ್ಲರಿಗೆ ಹೇಳಿದೆ, ಕಾಂಗ್ರೆಸ್ಸಲ್ಲಿ ದುಡ್ಡು ಯಾರು ಜಾಸ್ತಿ ಇದೆ ಅವ್ರ ಹತ್ರ, ಯಾರ ಹತ್ರ ರಾಜಕೀಯ ಪವರ್ ಇದೆ ಅವ್ರಿಗೆ ಹೇಳಿದೆ, ಸರ್ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡಿರಿ. ನಾನು ಕಾಂಗ್ರೆಸ್ ಪಾರ್ಟಿ ಬಿಡೋಕ್ಕಿಂತ ಮುಂಚೆ ಆ ಮಂತ್ರಿ, ಅಲ್ಲಿ ಮಂತ್ರಿ ಉಸ್ತುವಾರಿ ಅಲ್ಲಿ ನಮ್ಮ ಮಂತ್ರಿಗಳಿಗೆ ಅಲ್ಲಿ ಹೋಗಿ ಕೊಟ್ಟೆ, ಸರ್ ಇದು ಮಾಡಿರಿ, ಇದು ಮಾಡಿದ್ರೆ ಅಟ್ಲೀಸ್ಟ್ ನನಗೆ ಏನಾರ ಅನುಕೂಲ ಆಗ್ತದೆ. ಸರ್ವೆ ಮಾಡಿದ್ರು ಯಾರೂ ಬರಲಿಲ್ಲ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದು ದೊಡ್ಡ ಉದ್ಯೋಗ ಸೃಷ್ಟಿಯಾಗಿದೆ. ಇವತ್ತು ಚಿಂಚೋಳಿ ದಿಂದ ಎಲ್ಲರಿಗೆ ನೆರವಾಗ್ತಾ ಇಂಥ ಕೆಲಸ ಆಗಿವೆ ಇರೋದು. ಅವ್ರು ಹೇಳ್ತಾರೆ ಜಾಧವ್ ಅವರು ಚಿಂಚೋಳಿ, ಎಸ್ ಐ ಆಮ್ ನಾಟ್ ಫ್ರಮ್ ಲಂಡನ್ ಆರ್ ಐ ಆಮ್ ನಾಟ್ ಫ್ರಮ್ ಔಟ್ಸೈಡ್, ಐ ಇಂಡಿಯಾದ ಚಿಂಚೋಳಿ ಇಸ್ ಪಾರ್ಟ್ ಆಫ್ ಇಂಡಿಯಾ, ಚಿಂಚೋಳಿ ಇಸ್ ಪಾರ್ಟ್ ಆಫ್ ಕಲಬುರ್ಗಿ, ಚಿಂಚೋಳಿ ಇಸ್ ವೆರಿ ಇಂಪಾರ್ಟೆಂಟ್ ತಾಲೂಕು ಆಫ್ ಕಲಬುರ್ಗಿ. ಅವ್ರು ಹೇಳ್ತಾರೆ, ಅವ್ರಿಗೆ ಯಾಕೆ ಸಮಾಧಾನ ಇಲ್ಲ. ಅವ್ರು 1-2 ದಿವಸನೂ ಅವ್ರ ಊರಾಗ ಮಕ್ಕೊಂಡಿಲ್ಲ. ಹೇಳೋರು ಒಬ್ಬರು ಹೇಳ್ತಾರೆ, ನಿಮ್ಗೆ ಗೊತ್ತಿದೆ ಹೇಳ್ತಾರೆ ಅಂತೇಳಿ. ಸರ್, ನಿಮ್ಮ ಕಲಬುರಗಿ ಜಿಲ್ಲೆಯಲ್ಲಿ, ನಿಮ್ಮ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಹೊಸ ಪ್ಲ್ಯಾನ್ಸ್ ಏನು ಇಟ್ಕೊಂಡಿದ್ರ? ಕಲಬುರಗಿ ನಿಮ್ಮ ಕ್ಷೇತ್ರವನ್ನು ಯಾವ ರೀತಿಯಾಗಿ ನೋಡ್ಬೇಕಂತ ಕನಸು ಕಟ್ಕೊಂಡಿದ್ರ ತಾವು? ನಾನು ಕಲಬುರಗಿಯಲ್ಲಿ ಪ್ರತಿಯೊಬ್ಬರಿಗೆ ಇವತ್ತು ಮನೆ ಸಿಗಬೇಕು, ಪ್ರತಿಯೊಬ್ಬರಿಗೆ ಹೆಲ್ತ್ ಸಿಗಬೇಕು, ಪ್ರತಿಯೊಬ್ಬರಿಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು, ಪ್ರತಿಯೊಬ್ಬರಿಗೆ ಭಯದ ವಾತಾವರಣದಲ್ಲಿ ಬದುಕಲಾರದೆ ಫಿಯರ್ಲೆಸ್ಲಿ ದೇ ಶುಡ್ ಲೀವ್, ದೇ ಶುಡ್ ಬಿ ವೆರಿ ಬೋಲ್ಡ್, ದೇ ಶುಡ್ ಅವ್ರ ರಾಜಕಾರಣಿಗೆ ಭೇಟಿಯಾಗಿ ಅವ್ರ ಕಡೆಯಿಂದ ಏನೇನು ಕೆಲಸ ಆಗುವುದು ಮಾಡ್ಕೊಳ್ಬೇಕು. ಅವರು ತಮ್ಮ ಹಕ್ಕುಗಳನ್ನು ತಿಳ್ಕೊಬೇಕು. ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಪ್ರತಿ ಸ್ಕೀಮ್ ಪ್ರತಿಯೊಬ್ಬರಿಗೆ ಗೊತ್ತಾಗುವಂಥ ಕೆಲಸ ಮಾಡಬೇಕು. ಯಾರ ಮುಂದೆ ಕೈ ಚಾಚಲಾರದೆ, ಯಾರಿಗೆ ಸಲಾಮ್ ಹೊಡಿಲಾರದೆ ತಮ್ಮ ಹಕ್ಕನ್ನು ನಮ್ಮ ಕಲಬುರಗಿ ಜನ ತೊಗೊಳ್ಳೋಂಥ ಕೆಲಸ ಮಾಡೋದು ನನ್ನ ಕನಸಿದೆ. ಓಕೆ, ಸೊ ಇನ್ನು ಮತ್ತೆ ಕಲಬುರಗಿಯಲ್ಲಿ ನಮ್ಮ ಸೆಂಟ್ರಲ್ ಸ್ಕೀಮ್ಸ್ಗಳು ಯಾವ ಪ್ಲ್ಯಾನ್ಸ್ ಇಟ್ಕೊಂಡಿದ್ದಾರೆ, ಮಾಡಿದಾರೆ ಅಂತ ಇನ್ಸ್ಟಾಲ್ಗಳು ನೋಡಿ. ಇವತ್ತು ಗ್ಯಾಸ್ 500 crore ರೂಪಾಯಿದು ಮನೆ ಗ್ಯಾಸ್ ಪೈಪ್ಲೈನ್ ಮುಖಾಂತರ ಗ್ಯಾಸ್. ಇವತ್ತು ರೈಲ್ವೆ ಸ್ಟೇಷನ್ ಆಧುನೀಕರಣ. ಇವತ್ತು ಕಲಬುರಗಿ ರೈಲ್ವೆ ಸ್ಟೇಷನ್ಗೆ ಇವತ್ತು 30 ಕೋಟಿ, ಶಾಬಾದ್ ರೈಲ್ವೆ ಸ್ಟೇಷನ್ಗೆ 30 ಕೋಟಿ, ವಾಡಿ ಸ್ಟೇಷನ್ 30 ಕೋಟಿ, ಇವತ್ತು ನಮ್ಮ ಗಾಣಗಾಪುರ್ಗೆ 22 ಕೋಟಿ. ಎಂದೂ ಬಂದಿಲ್ಲ ಎಷ್ಟು ಫಂಡು. ಪೂರ್ತಿ ರೈಲ್ವೆ ಸ್ಟೇಷನ್ ಆಧುನೀಕರಣ ಆಗ್ತಾಯಿದೆ. ಇವತ್ತು ಪೂರ್ತಿ ರೈಲ್ವೆ ಸ್ಟೇಷನ್ ಆಧುನೀಕರಣ ಆಗ್ತಾಯಿದೆ. ಇವತ್ತು ನಮ್ಮ ES ಹಾಸ್ಪಿಟ್ಲಲ್ಲಿ ನಮ್ಮದು ಇವತ್ತು ನಾನು MP ಆದಾಗ ನಾನು ಅವತ್ತು ES ಹಾಸ್ಪಿಟಲ್ ಆಕ್ಸಿಡೆಂಟ್ಲಿ ಹೋಗಿದ್ದಾಗ, ಬೇರೆ ಯಾವುದು ನಾನು ಭಾಳ ದೊಡ್ಡದು ಈ ಕಥೆ ಇದೆ ಅದು ಹೇಳಲ್ಲ ನಾನು. ಅಲ್ಲಿ ಹೋದಾಗ ನೋಡಿದ್ರೆ ಒಂದು ಕ್ಯಾಜುಯಾಲಿಟಿಯಲ್ಲಿ ಡಾಕ್ಟ್ರು ಹುಡುಗಿಯರು ಸುಮ್ಮನೆ ಕೂತಿದ್ದು ವಿತೌಟ್ ಹೌಸ್ ಸರ್ಜನ್ಸ್, ವಿತೌಟ್ ವರ್ಕ್. ಐ ಆಸ್ಕ್ಡ್ ಹಿಮ್, ವೈ ಯು ಆರ್ ಜಸ್ಟ್ ಸಿಟ್ಟಿಂಗ್ ವಿತೌಟ್ ಎನಿ ವರ್ಕ್ ಅಂತ ಕೇಳಿದ್ರೆ, ಸರ್ ವಿ ಆರ್ ನಾಟ್ ಸೀಯಿಂಗ್ ಎನಿ ಎಮರ್ಜೆನ್ಸಿ ಕೇಸಸ್, MLC ವಿ ಆರ್ ನಾಟ್ ಸೀಯಿಂಗ್ ಬಿಕಾಸ್ ದೇರ್ ಇಸ್ ನೋ ಪೊಲೀಸ್ ಔಟ್ಪೋಸ್ಟ್ ES ಹಾಸ್ಪಿಟಲ್ ಇರಲಿಲ್ಲ MLC ರೆಕಾರ್ಡ್ ಮಾಡಲಿಕ್ಕೆ. ವಿದಿನ್ 8 days ಐ ಗಾಟ್ ಅ ಪೊಲೀಸ್ ಔಟ್ಪೋಸ್ಟ್ ಇನ್ ದ ES ಹಾಸ್ಪಿಟಲ್. ಅವಾಗ ಮೆಡಿಕೋ ಲೀಗಲ್ ಕೇಸಸ್ ಶುರುವಾಯಿತು. ಆಮೇಲೆ ಅಲ್ಲಿ ನಮ್ಮ ES ಹಾಸ್ಪಿಟಲ್ ಭಾಳಷ್ಟು ಕೋರ್ಸ್ ಇನ್ನೂ ಶುರು ಆಗಿದ್ದಿಲ್ಲ. ಪೋಸ್ಟ್ ಗ್ರ್ಯಾಜುಯೇಷನ್ PG ಕೋರ್ಸಸ್ ನಾವು ಶುರು ಮಾಡಿದ್ದೀವಿ. ಲಿಕ್ವಿಡ್ ಆಕ್ಸಿಜನ್ಸ್ ಪ್ರೊವಿಷನ್ ಮಾಡಿದ್ದೀವಿ. ಇವತ್ತು ಹಾಸ್ಪಿಟಲ್ ಬೆಡ್ ನಾವು ಡಬಲ್ ಮಾಡಿಸಿದ್ದೀವಿ. ಇವತ್ತು ಸ್ಕಿಲ್ ಟ್ರೈನಿಂಗ್ ಕೆಲವು 3-4 ಕೋರ್ಸ್ ಮಾಡಿದ್ದೀವಿ. ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ES ಕೆಲಸ ಇನ್ನೂ ಆಗಬೇಕು, ಆಗ್ತಾಯಿದೆ. ಇವತ್ತು ಸೆಂಟ್ರಲ್ ನಮ್ಮದು ಜಿಮ್ಸಲ್ಲಿ ಕೂಡ ಜಿಮ್ಸ್ ನಮ್ಮ ಗುಲ್ಬರ್ಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ PG ಸೀಟ್ ಇರಲಿಲ್ಲ. ಇವತ್ತು ಹೇಳ್ತಾರೆ PG ಅದ್ರ ಬಗ್ಗೆ ಮಾತಾಡೋಲ್ಲ. ಇವತ್ತು ನಮ್ಮ ಅಲ್ಲಿ ಡೈರೆಕ್ಟ್ರು ಮೇಡಮ್ ಅವರು ಕವಿತಾ ಪಾಟೀಲ್, ಅಲ್ಲಿ ನಮ್ಮ ಡಾಕ್ಟ್ರು ಶಫಿ ಡಾಕ್ಟ್ರು, ಅವರು ಟೀಮು ಬೆಂಗಳೂರಿಗೆ 1 ಸಲ ಅಲ್ಲ 10 ಸಲ ಹೋಗಿ ಆ ಡಾಕ್ಟ್ರಿಗೆ ನಾನೇ ಖುದ್ದಾಗಿ ಕರ್ಕೊಂಡೋಗಿ ನಾವು ಯಾವುದು ನಮ್ಮದು ಕುಮಾರಕುವದಲ್ಲಿ ಇಟ್ಟು ಸೆಕ್ರೆಟರಿಗೆ ಭೇಟಿಯಾಗಿ ಇಶ್ಯೂಗಳು ಭಾಳಷ್ಟಿದ್ದು ಕನ್ವಿನ್ಸ್ ಮಾಡಿ, ಫಂಡ್ ಇರಲಿಲ್ಲ ಕೊರೋನಾ ಪೀರಿಯಡ್ ಕೂಡ ನಾವು ರೆಕಮೆಂಡ್ ಮಾಡಿ ಡೆಲ್ಲಿಗೆ ಕನ್ವಿನ್ಸ್ ಮಾಡಿ ಇವತ್ತು PG ಸೀಟ್ ನಾವು ಕಲಬುರಗಿಯಲ್ಲಿ ಶುರು ಮಾಡಿದ್ದೀವಿ. ಸೆಂಟ್ರಲ್ ಯೂನಿವರ್ಸಿಟಿಯಲ್ಲೂ ಕೂಡ ಭಾಳಷ್ಟು ಒಳ್ಳೆಯ ಆ್ಯಕ್ಟಿವಿಟಿ ಆಗ್ತಾಯಿದೆ. ಇವೆಲ್ಲ ನಾವು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು. ಇಷ್ಟೆಲ್ಲ ಮಾಡಿದ್ರು ಕೂಡ ಪ್ರಚಾರ ಯಾಕಾಗ್ತಿಲ್ಲ ಅಂತ ನೋಡ್ರಿ, ನಾವು ಪ್ರಚಾರ ಪ್ರೇಮಿಗಳಲ್ಲ. ಪಕ್ಷದವ್ರು ಹೇಳ್ತಾರೆ ಏನು ಮಾಡಿದ್ರೆ ಹೇಳಿ, ಏನು ಮಾಡಿ ಅವ್ರಿಗೇನು ಗೊತ್ತೇ ಇಲ್ಲಲ್ಲ. ಅವ್ರಿಗೆ ತಿಳ್ಕೊಂಡ್ರೆ ಅವ್ರ ಮೈಂಡ್ ಸೆಟ್ ಇಸ್ ಲೈಕ್ ದ್ಯಾಟ್. ಅವ್ರು ತಿಳ್ಕೊಬೇಕು, ಏನಾಗಿದೆ ತಿಳ್ಕೊಬೇಕು.
ಕೇಳಬೇಕು. ಇವತ್ತು ಏನೇನು ಆಗ್ತಾಯಿದೆ, ಇವತ್ತು ಅವ್ರಿಗೆ ಕಾಣಲ್ಲ ಬ್ರಿಡ್ಜ್ ಆಗೋದು, ಇವತ್ತು ರೋಡ್ ಕಾಣಲ್ಲ ಅವರಿಗೆ. ಇವತ್ತು ನಮ್ಮದು ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅಕ್ವೈರ್ ಮಾಡಿ ಎಲ್ಲ ಕೆಲಸ ಶುರು ಮಾಡಿಲ್ಲ. ಅವ್ರಿಗೆ ಹೇಳೋದು ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರು ನಾವು ಏನು ಮಾಡಲಿಕ್ಕಾಗಲ್ಲ. ನಾವು ವಿರೋಧ ಪಕ್ಷದವ್ರಿಗೆ ಏನು ಮಾಡಿದ್ರು ಸಮಾಧಾನ ಆಗಲ್ಲ. ಯಾಕೆ ಇವತ್ತು ವಿಚಾರ ಮಾಡಿರಿ, ವಿರೋಧ ಪಕ್ಷದವ್ರಿಗೆ 70 ವರ್ಷ ಆಯಿತು. ವೈ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಕಲಬುರ್ಗಿ ಪೀಪಲ್ ಇಸ್ ಲೀಸ್ಟ್? ವೈ ಮೈಗ್ರೇಷನ್ ಇಸ್ ಮೋರ್? ನಾಚಿಗೆ ಬರಬೇಕು. 70 ವರ್ಷ 75 ವರ್ಷ ಎಲ್ಲ ಪವರ್ ಅನುಭವಿಸಿದ್ರು ಕೂಡ ನಮ್ಮ ಜನರ ತಲೆ ಆದಾಯ ಏನಂತಾರೆ ಪರ್ ಕ್ಯಾಪಿಟಲ್ ಇನ್ಕಮ್, ಪರ್ ಹೆಡ್ ತಲೆ ಆದಾಯ ಅನ್ನೋದು ಹೇಳ್ತಾರೆ. ಅದನ್ನು ಅವರಿಗೆ ಲೀಸ್ಟ್ ಇನ್ ಇಂಡಿಯಾ. ಎಷ್ಟು ನಾವು ಇವತ್ತು KKRDB ಕರ್ನಾಟಕ ಡೆವಲಪ್ಮೆಂಟ್, ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಂತ ಎಷ್ಟು ವರ್ಷದಿಂದ ಫಂಡ್ ತೊಗೊಂಡು ಏನು ಆಡಿಟ್ ಮಾಡಿ, ಏನು ಕೆಲಸ ಆಗ್ಯದ, ಏನು ಇದು ಆ್ಯಕ್ಟಿವಿಟಿ ಶುರು ಆಗ್ಯದ, ಯಾಕೆ ಇನ್ಕಮ್ ಜಾಸ್ತಿ ಆಗ್ತಾಯಿಲ್ಲ? ಈಗ ನೀವು ನೋಡಿ ಇನ್ನೊಂದು 5 ವರ್ಷ, ನೆಕ್ಸ್ಟ್ 5 ವರ್ಷ ಆದಮೇಲೆ ನೀವು ನನ್ನ ಜೊತೆಗೆ ಕೂತ್ಕೊಳ್ರಿ, ಇಂಟರ್ವ್ಯೂ ಮಾಡಿರಿ, ನಾ ಹೇಳ್ತೀನಿ 100% ವಿಲ್ ಬಿ ರೈಸಿಂಗ್. ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ 100% ಆಗುತ್ತೆ. ಅಂಥ ಕೆಲಸ ನಾವು ಮಾಡ್ತೀವಿ ನಾವಿಲ್ಲಿ. ಇಲ್ಲ, ದಿಶಾ ಮೀಟಿಂಗ್ ಕೂಡ ತಾವು ಅನೇಕ ಪ್ರಯತ್ನ ಪಟ್ಟಿರಿ, ಅನೇಕ ಬಾರಿ ಪ್ರೆಸ್ ಮೀಟ್ ಮಾಡಿದ್ರಿ. 2 ವರ್ಷ ನಂತರ ದಿಶಾ ಮೀಟಿಂಗ್ ಭಾಳ ನೋವಿನ ಸಂಗತಿ. ನಾನು MP ಆದ ಕೂಡಲೇ ನನಗೆ ಚೇರ್ಮನ್ ಮಾಡಿದ್ರು, ದಿಶಾ ಸಮಿತಿ ಚೇರ್ಮನ್. ನಾನು 2, 3, 4 ದಿಶಾ ಮೀಟಿಂಗ್ ಮಾಡಿದೆ. ಆಮೇಲೆ ಭಗವಂತ ಖೂಬಾ ಅವ್ರು ಮಂತ್ರಿ ಆದರು. 2 ತಾಲೂಕು ಅವ್ರಿಗೆ ಬರ್ತದೆ, ಗುಲ್ಬರ್ಗದ್ದು. ಅವರು ಆಮೇಲೆ ಅವರಿಗೆ ದಿಶಾ ಸಮಿತಿ ಅಧ್ಯಕ್ಷ ಮಾಡಿದ್ರು. ಅವರು 1-2 ಮೀಟಿಂಗ್ ತೊಗೊಂಡ್ರು. ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಲೀಡರ್ ಆಫ್ ಅಪೋಸಿಷನ್ ಆದರು ರಾಜ್ಯಸಭಾದಲ್ಲಿ. ಅವ್ರು ಲೆಟ್ರ್ ಬರೆದೆ, ನಾವು ದಿಶಾ ಸಮಿತಿ ನಾವು ಲೀಡರ್ ಆಫ್ ಅಪೋಸಿಷನ್ ಇದ್ದೇನೆ, ನನಗೆ ಕೊಡಬೇಕಂತೇಳಿ ಲೆಟ್ರ್ ಬರೆದವರು ದಿಶಾ ಸಮಿತಿ ಅಧ್ಯಕ್ಷರು ಆದರು. ಆದರೆ 2 ವರ್ಷ 1 ವರ್ಷ 8 ತಿಂಗಳು ಒಂದು ಮೀಟಿಂಗ್ ಆಗಿಲ್ಲ. ನಾವು ಎಷ್ಟೋ ಸಲ ನಾವು CO ಲೆಟ್ರ್ ಬರೆದೀವಿ, ಫೋನ್ ಮಾಡಿದ್ದೀವಿ, ಏನು ಸಾಧ್ಯನೇ ಇದ್ದಿದ್ದಿಲ್ಲ. ಆಮೇಲೆ ಮ್ಯಾಲಿಂದ CO ಅವರಿಗೆ ಪ್ರೆಷರ್ ಬಂದಾಗ ಈ ನಮ್ಮ ಫೆಬ್ರವರಿ 1ನೇ ತಾರೀಕು 2ನೇ ತಾರೀಕು ಪ್ರೆಷರ್ ಬಂದಾಗ 2ನೇ ತಾರೀಕು ಹೇಳಿದ್ರು ಲೀಡರ್ ಆಫ್ ಅಪೋಸಿಷನ್ ಹ್ಯಾಸ್ ಪರ್ಮಿಟೆಡ್ ಯು ಟು ಕಂಡಕ್ಟ್ ದ ದಿಶಾ ಮೀಟಿಂಗ್ ಅಂತ ಹೇಳಿದಾಗ ನನಗೆ ಫೋನ್ ಮಾಡಿದ್ರು, ಇಮಿಡಿಯೇಟ್ಲಿ ಮೀಟಿಂಗ್ ಮಾಡಂದೆ. ನಮ್ಮದು ಸೆಷನ್ 8ನೇ ತಾರೀಕು ಕ್ಲೋಸ್ ಆಗಬೇಕಾದ ಶುಕ್ರವಾರ, ಶನಿವಾರ ಇಟ್ಟಿದ್ದೆ 9th and 10th. ಮತ್ತು 9ನೇ ತಾರೀಕು ವಿಶೇಷ ಪಾರ್ಲಿಮೆಂಟರಿ ಮೀಟಿಂಗ್ದಾಗ 5 ವಾರ ಮತ್ತು ಸೋಮವಾರ ಇಡ್ಲಿಕ್ಕೆ ಹೇಳಿದೆ. ಅದನ್ನು ಗನ್ ಪಾಯಿಂಟ್ ಮೇಲೇ ಮಾಡಿಟ್ಟಿದ್ದೀನಿ. ಅದನ್ನು ಅವ್ರಿಗೆ ಮಾಡೋದು ಇಂಟ್ರೆಸ್ಟ್ ಇದ್ದಿಲ್ಲ. ಅದು ಸೆಷನ್ ನಡೀತಾ ಇತ್ತು ಅಲ್ಲಿ. ಅದನ್ನು ಒಂದು ದಿಶಾ ಮೀಟಿಂಗ್ 2 ದಿವಸ ಹಗಲು ಬೆಳಿಗ್ಗೆ 10:30 ರಾತ್ರಿ 6 ಗಂಟೆವರೆಗೆ 2 ದಿವಸ ಸತತವಾಗಿ ತೊಗೊಂಡಿದ್ದೀನಿ. ಎಲ್ಲ ಡಿಪಾರ್ಟ್ಮೆಂಟ್ ರಿವ್ಯೂ ಆಗಿದೆ. ಭಾಳಷ್ಟು ಬಾಟಲ್ ನೆಕ್ಗಳು ಕ್ಲಿಯರ್ ಮಾಡಿದ್ದೀವಿ. ಒಂದು ವೇಳೆ ದಿಶಾ ಮೀಟಿಂಗ್ ಸತತವಾಗಿ ನಾವು ಮಾಡಿದರೆ ಇನ್ನೂ ಅಷ್ಟು ನಮಗೆ ಅಭಿವೃದ್ಧಿ ಕೆಲಸ ಆಗ್ತಿತ್ತು, ಸಮಸ್ಯೆಗಳು ಗೊತ್ತಾಗ್ತಾಯಿದ್ದು. ದಿಶಾ ಮೀಟಿಂಗ್ ಅಂದರೆ ಎಲ್ಲ ಆಫೀಸರ್ಗಳು, ಸ್ಟೇಟ್ ಸೆಂಟ್ರಲ್ ಎಲ್ಲ ಆಫೀಸರ್ಗಳು ಬಂದು ಒಂದು ಕಡೆ ಕೂತಿ ಇಂಟರ್ ಡಿಪಾರ್ಟ್ಮೆಂಟಲ್ ಇಶ್ಯೂದಾಗ ಅಲ್ಲೇ ಸೆಟಲ್ ಮಾಡಿಕೊಂಡು. ನಾನು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನನ್ನ ಒಂದು ದಿಶಾ ಮೀಟಿಂಗಲ್ಲಿ ಕೊರೋನಾ ಪೀರಿಯಡಲ್ಲಿ RT-PCR ಸೆಂಟ್ರಲ್ ಯೂನಿವರ್ಸಿಟಿದವ್ರು ಕೇಳಿದ್ರು. ಆನ್ ದ ಸ್ಪಾಟ್ ಅಂದಿನ DC DD ಕೊಟ್ಟು 80 ಲಕ್ಷ DD ಚೆಕ್ ಕೊಟ್ಟು ಅವತ್ತು RT-PCR ಸೆಂಟರ್ ಮಾಡಿದ್ದಾರೆ. ಮೊನ್ನೆ ಕೂಡ ಕೆಲವೊಮ್ಮೆ ನನ್ನ ಈ ದಿಶಾ ಮೀಟಿಂಗ್ ಸ್ಪಾಟಲ್ಲಿ ಕೆಲವು ನಿರ್ಣಯಗಳಾಗಿವೆ. ಅಂತೂ ಆಗಬೇಕು. ಇವತ್ತು ಭಾಳಷ್ಟು ಇಶ್ಯೂ ಇವೆ. ದಿಶಾ ಮೀಟಿಂಗ್ ಆಗಿ ನನ್ನ ದುರ್ದೈವ ಅಷ್ಟೇ, ನಮ್ಮ ಜನರ ದುರ್ದೈವ. ನಮ್ಮ ಮೀಟಿಂಗ್ ಆಗಲಿಲ್ಲ. ಅದು ಎಷ್ಟೇ ಮಾಡಿದ್ರು ಆಮೇಲೆ ಮಾಡಿದ್ವಿ, ಆಗಿದೆ. ನಾವು ಅದಕ್ಕೇನು ಮಾಡಲಿಕ್ಕಾಗಲ್ಲ. ಸೊ ಇನ್ನೊಂದು, ಡಾಕ್ಟರ್ ಉಮೇಶ್ ಜಾಧವ್ ಕೊಡುಗೆ ಕಲಬುರಗಿಗೆ ಏನು ಎಂಬ ವಿಪಕ್ಷಗಳ ಟೀಕೆಗೆ ನಿಮ್ಮ ಉತ್ತರ ಏನು? ಒಂದೇ ಉತ್ತರ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ 10,000 ಕೋಟಿ ಬಂಡವಾಳ ಹೂಡುವಂಥ 600 ಕೋಟಿ ಸರ್ಕಾರ ಕೊಟ್ಟಿದೆ ಆಲ್ರೆಡಿ. 1 ಲಕ್ಷ ಎಂಪ್ಲಾಯ್ಮೆಂಟ್ ಜನರಿಗೆ. ಇಲ್ಲಿ ಎಂಪ್ಲಾಯ್ಮೆಂಟ್ ಅಂತಂದರೆ ನಿಮಗೆ ITI ಡಿಗ್ರಿ ಓದೋರಿಗಲ್ಲ, MTech BTech ಡಿಗ್ರಿದವ್ರಿಗಲ್ಲ, 5ನೇ ಫೇಲ್ ಆದವರು ಕೂಡ ಅಲ್ಲಿ ಬಂದು ನೌಕರಿ ತೊಗೊಳ್ಳೋವಂಥ ಕೆಲಸ ನಾವು ಮಾಡಿದ್ದೀವಿ. ಅದು ಇಟ್ ವಿಲ್ ಬಿ ಮೋಸ್ಟ್ ಸಕ್ಸಸ್ಫುಲ್. ಭಾರತ ದೇಶದಲ್ಲೇ 7ನೇ ದೊಡ್ಡ ಮೆಗಾ ಟೆಕ್ಸ್ಟೈಲ್ ಪಾರ್ಕ್. ಟೆಕ್ಸ್ಟೈಲ್ ಅಂದರೆ ಬರೀ ಬಟ್ಟೆ ಅಲ್ಲ,
ಟೆಕ್ಸ್ಟೈಲ್ ಅಂದರೆ ಟೆಕ್ಸ್ಟೈಲ್ ಅಲ್ಲ, ಇಟ್ಸ್ ಅ ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಟು ಫ್ಯಾಷನ್, ಫ್ಯಾಷನ್ ಟು ಫಾರಿನ್. ಇಟ್ ಈಸ್ ಎ ಗೇಮ್ ಚೇಂಜರ್. ಇದನ್ನು ಎಲ್ಲರೂ ಕಲಿತೆ ನಾವು ಜನರ ಉದ್ಧಾರಕ್ಕಾಗಿ ನಾವು ಕೆಲಸ ಮಾಡಿದೆ. ಅದೊಂದು ದೊಡ್ಡ ಕೆಲಸ. ಎರಡನೇ ಕೆಲಸ, ದೊಡ್ಡ ಕೆಲಸ ಅಂದ್ರೆ ನಮ್ಮದು ಭಾರತ್ ಮಾಲಾ ರೋಡ್, ಸಾಗರ್ ಭಾರತ್ ಮಾಲಾ ರೋಡ್, 1475 ಕೋಟಿ ರೂಪಾಯಿ ರೋಡ್. ಅಲ್ಲಿ ನೋಡಿದಾಗ ನಾನು ಒಂದು ವೀಕ್ಷಣೆ ಮಾಡಲಿಕ್ಕೆ ಹೋದಾಗ ನಾನು ಸೋಷಿಯಲ್ ಮೀಡಿಯಾದಾಗ ಒಂದೇ ದಿವಸದಲ್ಲಿ 1 ಲಕ್ಷ ಜನ ನೋಡಿದ್ದಾರೆ. ಅಂಥ ಬ್ಯೂಟಿಫುಲ್ ರೋಡ್. ಇಟ್ಸ್ ಅ ಪ್ರೈಡ್ ಆಫ್ ಗುಲ್ಬರ್ಗ. ಆಮೇಲೆ 500 ಕೋಟಿ ರೂಪಾಯಿ ಪೈಪ್ಲೈನ್ ಮುಖಾಂತರ ಗ್ಯಾಸ್. ಜಲ್ ಜೀವನ್ ಮಿಷನ್ನಿಂದ ದೊಡ್ಡ ಪ್ರಾಜೆಕ್ಟು 24x7 ಒಳ್ಳೆಯ ಸರ್ಫೇಸ್ ವಾಟರ್ ಕೊಡುವಂಥ ಪ್ರೋಗ್ರಾಮ್ ಮಾಡಿದ್ದೀವಿ ನಾವು. ಇವತ್ತು ನಾವು ಇಂಥ ಅನೇಕ ಕೆಲಸಗಳು ಆಗಿವೆ. ಅವ್ರು ವಿಪಕ್ಷದವ್ರಿಗೆ ಇವೆಲ್ಲ ಗೊತ್ತಿಲ್ಲ, ಯಾಕೆ ಅವರಿಗೆ ಇವೆಲ್ಲ ಕಾಣಲ್ಲ. ಅವ್ರ ಬಗ್ಗೆ ನಾವು ಬದಲು ಮಾಡಲ್ಲ. ಎಲೆಕ್ಷನ್ ಗಿಮಿಕ್ ಅಂತಾರೆ. ಎಲೆಕ್ಷನ್ ಗಿಮಿಕ್ ಯಾಕೆ? ಇದು ಏನು 4 ವರ್ಷದಿಂದ ನಾವು ಟೆಕ್ಸ್ಟೈಲ್ ಮಾಡಿದ ಎಲೆಕ್ಷನ್ ಗಿಮಿಕೇನೋ? ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಿದ ಎಲೆಕ್ಷನ್ ಗಿಮಿಕೇನೋ? 1-2 ವರ್ಷದ ಹಿಂದೆಯೇ ನಾವು ಭಾರತ್ ಮಾಲಾ ರೋಡ್ ಶುರು ಎಲೆಕ್ಷನ್ ಗಿಮಿಕೇನೋ? 2 ವರ್ಷದಲ್ಲಿ ಯಾರು ಕೆಲಸ ಮಾಡಿ? ಕೋಲ್ಡ್ ಸ್ಟೋರೇಜ್ ಯಾಕೆ ನೀವು ಮಾಡಿದ್ದಿಲ್ಲ? 10 ಕೋಟಿ ನಿಮ್ಗೇನು ಏನು ದಾಡಿಯಾಗಿತ್ತು? ವಾಟ್ ಹ್ಯಾಡ್ ಹ್ಯಾಪನ್ ಟು ಯು? ಕುಡ್ ಯು ನಾಟ್ ಹ್ಯಾವ್ ಒನ್ ಕೋಲ್ಡ್ ಸ್ಟೋರೇಜ್ ಇನ್ ಕಲಬುರ್ಗಿ? ನಾಟ್ ಒನ್, ದೇರ್ ಆರ್ 100. 2 ವರ್ಷದಲ್ಲಿ ಇಷ್ಟು ಕೆಲಸ ಮಾಡಿದ್ದೆವು. ರಾದರ್ ಯು ಶುಡ್ ಅಪ್ರಿಷಿಯೇಟ್ ರಾದರ್ ದೆನ್ ಕ್ರಿಟಿಸೈಸಿಂಗ್. ಓಕೆ, ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ತಮ್ಮ ಬಂಜಾರ ಸಮುದಾಯ ಅಂದರೆ ಅಪಾರ ಪ್ರೀತಿ. ನನಗೆ ಎಲ್ಲ ಸಮಾಜದವ್ರ ಮೇಲೆ ಪ್ರೀತಿ ಇದೆ. ಕೆಲವರಿಗೆ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಕ್ರಿಟಿಸೈಸ್ ಮಾಡಲಿಕ್ಕೆ, ಡಿಫೇಮ್ ಮಾಡಲಿಕ್ಕೆ ಅಂಶಗಳು ಸಿಗಲ್ಲ. ಆವಾಗ ಬರ್ತದೆ. ಯಾಕಂದ್ರೆ ನಾವು ಬೇರೆ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ಗಳು ನಾವು ಇಟ್ಕೊಂಡಿಲ್ಲ. ಒಬ್ಬ ಸ್ಕೂಲ್ ಟೀಚರ್ ಮಗ ಆಗಿ, ಒಬ್ಬ ಫ್ರೀಡಮ್ ಫೈಟರ್ ಮಗ ಆಗಿ, ಸರ್ಕಾರಿ ಶಾಲೆ ಕಲ್ತು ಜನರ ಸಮಸ್ಯೆಗಳು ತಿಳ್ಕೊಂಡವನು, ಎಲ್ಲ ಓಪನ್ ಇರೋನು. ಇವರಿಗೆ ಯೂನಿಕ್ ಒಂದು ಯಾವ ಬೇರೆ ಬ್ಯಾಡ್ ಹ್ಯಾಬಿಟ್ ಇಲ್ಲ. ಅಲ್ಲಿ ಕ್ರಿಟಿಸೈಸ್ ಮಾಡಲಿಕ್ಕಾಗಲ್ಲ. ಮಾಡೋದಂದರೆ ಲಮಾಣ್ಯರು. ಲಮಾಣ್ಯರೇ ಇರ್ತಾರೆ ಡಾಕ್ಟರ್ ಉಮೇಶ್ ಜಾಧವ್. ಎಸ್, ಐ ಆಮ್ ಲಮಾಣ್ಯ, ಐ ಆಮ್ ಪ್ರೌಡ್ ಟು ಬಿ ಲಮಾಣ್ಯ. ನಮ್ಮ ಜನರು ಬರ್ತಾರೆ, ನಮ್ಮ ಜನರು ಎಲ್ಲ ಯಾರೇ ಬರ್ತಾರೆ ನನ್ನ ಹತ್ರ CC ಕ್ಯಾಮ್ರಾ, ನಮ್ಮ ಮನೆ ಹೊರಗಡೆ CC ಕ್ಯಾಮ್ರಾ ಇದೆ. ಎಲ್ಲರೂ ಜನರು ನೋಡ್ಬೋದು ನನ್ನ ಹತ್ರ. ಎಷ್ಟು ಬರೀ ಬಂಜಾರ ಸಮಾಜದವರಲ್ಲ, ಎಲ್ಲ ಸಮಾಜದವರು ನಮ್ಮ ಹತ್ರ ಬರ್ತಾರೆ. ಇವನ್ ಬೇರೆ ಬೇರೆ ರಾಜ್ಯದಲ್ಲಿ ಸಮಸ್ಯೆ ಆದರೂ ಕೂಡ ಅವರು ನನ್ನ ಹತ್ರ ಬರ್ತಾರೆ. ಡೆಲ್ಲಿಯಲ್ಲಿ ಇದು ಕೂಡ ಎಲ್ಲ ಜನರು ಬರ್ತಾರೆ. ಕೆಲವರಿಗೆ ಅದು ನನಗೆ ಮಾಡುವಂಥ ಪ್ರಯತ್ನ ಮಾಡೋದು ಮಾಡಲ್ಲ, ಅದನ್ನು ನನ್ನ ಪ್ಲಸ್ ಪಾಯಿಂಟೇ ಆಗ್ತಾಯಿದೆ. ಓಕೆ, ಸೊ ತಾವು ಕೂಡ ಒಂದು ದೆಹಲಿಯಲ್ಲಿ ನಿಮ್ಮ ಸಮುದಾಯದ ಒಂದು ಜೆಂಡ ಹಾರಿಸಿದ್ರಿ, ಒಂದು ಸೇವಲಾಲ್ ಮಹಾರಾಜ್ ಜಯಂತಿ ಮಾಡಿದ್ರಿ. ಅದ್ರ ಬಗ್ಗೆ ಏನಿಗೆ ಇಷ್ಟಪಡ್ತಾರೆ? ನೋಡ್ರಿ, ನಮ್ಮ ಧರ್ಮಗುರುಗಳು ರಾಮರಾವ್ ಮಹಾರಾಜನ ಒಂದು ದೊಡ್ಡ ಕನಸಿತ್ತು. ಭಾರತ ದೇಶದಲ್ಲಿ ದಿಲ್ಲಿಯಲ್ಲಿ ನಮ್ಮ ಲಕ್ಕಿ ಶಾ ಬಂಜಾರ ಅಂತ ಇದ್ದ. ಲಕ್ಕಿ ಶಾ ಬಂಜಾರ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದು ಲಕ್ಕಿ ಶಾ ಬಂಜಾರ. ನಮ್ಮ ಬಂಜಾರ ಸಮಾಜ ಇಡೀ ಭಾರತ ದೇಶದಲ್ಲಿ 10ರಿಂದ 12 ಕೋಟಿ ಜನರು ನಾವು ಬಂಜಾರ ಸಮಾಜದವರಿದ್ದೀವಿ. ಎಲ್ಲರೂ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗಿಬಿಟ್ಟಿವಿ ನಾವು. ನಮ್ಮ ಭಾಷೆ ಒಂದು, ಫುಡ್ ಹ್ಯಾಬಿಟ್ ಒಂದು, ನಮ್ಮ ಕಲ್ಚರ್ ಒಂದು. ಇದು ಒಂದೇ ಬಂಜಾರ ಸಮಾಜ, ಒಂದೇ ಭಾಷೆ ಇದೆ, ಇಂಟರ್ನ್ಯಾಷನಲಿ ಸ್ಪೋಕನ್ ಕಾಮನ್ ಲ್ಯಾಂಗ್ವೇಜ್. ಅದಕ್ಕೆ ನಮ್ಮ ರಾಮರಾವ್ ಬಾಪು ಅವ್ರ ಆಸೆ ಇತ್ತು, ಶಿವಲಾಲ್ ಮಹಾರಾಜ್ ಅವ್ರ ಜೆಂಡ ದೆಹಲಿಯಲ್ಲಿ ಜುಲಾಯಿಸ್ಬೇಕು, ಅಲ್ಲಿ ಜಯಂತಿಗಳಾಗಬೇಕು, ಭಾರತ ದೇಶದ ಜನರಿಗೆ ಒಂದಾಗಬೇಕಂತೇಳಿ ಮಾಡಿದರು. ಸತತವಾಗಿ 5 ವರ್ಷ ಐತಿಹಾಸಿಕ ಜಯಂತಿ ಮಾಡೀವಿ. ಬರೀ ಬಂಜಾರ ಸಮಾಜದವರ ಜಯಂತಿಗೆ ಬಂದಿಲ್ಲ. ಇವತ್ತು ಕಲಬುರಗಿ ಎಲ್ಲ ಸಮುದಾಯದ ಸ್ವಾಮಿಗಳು, ಗುರುಗಳು, ಎಲ್ಲ ಸಮುದಾಯದ ನಾಯಕರು, ಎಲ್ಲ ಸಮುದಾಯದ ಯುವಕರು ಬಂದು ದೆಹಲಿಯಲ್ಲಿ ದೊಡ್ಡ ರೀತಿಯಲ್ಲಿ ಶಿವಲಾಲ್ ಜಯಂತಿ ಮಾಡಿದ್ದಾರೆ. ನಾನು ಬೇರೆ ಸಮುದಾಯದವ್ರಿಗೆ ವಿನಂತಿ ಮಾಡೀನಿ, ನೀವು ತಯಾರಾಗಿರಿ, ನಿಮ್ಮ ಜನರಿಗೆ ಕರ್ಕೊಂಬರ್ರಿ, ಅಂಬಿಗರ ಚೌಡೆ ಜಯಂತಿ ಮಾಡೋಣ, ದೆಹಲಿಯಲ್ಲಿ ಕನಕ ಜಯಂತಿ ಮಾಡೋಣ ಅಂತ ಎಲ್ಲರಿಗೆ ಹೇಳಿದ್ದೀನಿ. ಅವ್ರು ಬಂದಾಗ ಆಮೇಲೆ ನಾವು ಈಗ ಹರ್ಕೂಡ್ ಶ್ರೀಗಳ ಜನ್ಮೋತ್ಸವ ಕೂಡ 2026ನೇ ಇಸ್ವಿಯಲ್ಲಿ ದೆಹಲಿಯಲ್ಲಿ ಮಾಡ್ತಾಯಿದ್ದೇನೆ. ಅಲ್ಲಿ ಮಾಡ್ತೀವಿ. ಅದಕ್ಕೆ
ಒಂದು ನಮ್ಮ ಬಂಜಾರ ಜನರಿಗೆ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿದೆ. ನಮ್ಮ ಒಬ್ಬ ನಾಯಕರಿದ್ದಾರೆ, ಯಾರಿಗೆ ತೊಗೊಂಡೋಗೋರು ಇದ್ದಾರೆ, ನಮ್ಮ ಸಮಸ್ಯೆಗಳನ್ನು ಆಲಿಸೋರು ಇದ್ದಾರೆ ಅಂಥೇಳಿ ಅವ್ರಿಗೊಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿದೆ. ಡೆಲ್ಲಿ ಬಂಜಾರ ಜನರು ನಾ ಬಂಜಾರ ಅಂಥೇಳಿ ಹೆದರ್ತಿದ್ರು. ಈಗ ಮೈ ಬಂಜಾರ ಅಂತೇಳಿ ಹೊರಗೆ ಬರ್ತಾರೆ. ಇಟ್ಸ್ ಮೈ ಸ್ಯಾಟಿಸ್ಫ್ಯಾಕ್ಟರಿ ಜಾಬ್. ಓಕೆ ಸರ್, ಕೋಲಿ ಸಮಾಜದ ಎಸ್ ಟಿ ಹೋರಾಟ ಎಲ್ಲಿವರೆಗೂ ಬಂತು? ಯಾಕಂತ ಕಳೆದ ಚುನಾವಣೆ ಹೇಳಿದ್ರಿ. ಈಗಾಗಲೇ 30% ಕೆಲವರಿಗೆ ತಳವಾರ ಸಮಾಜದವರಿಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಆಮೇಲೆ ಈಗ ನಿರಂತರವಾಗಿ ಈ ಕೆಲವರು ಹೇಳ್ತಾರೆ ಈ ಪೋಲ್ ಗೇಮಿಗೆ ಅವ್ರು ಹಿಂದೆ ನೋಡಿಲ್ಲಲ್ಲ ಪಾಲಿಟಿಕ್ಗೆ. ನಾನು ಡೇ ಒನ್ನಿಂದ ಗೊಂಡ ಕುರುಬ ಅವರಿಗೆ ಎಸ್ ಟಿಗೆ ಆಗಬೇಕು, ಕೋಳಿ ಎಸ್ ಟಿಗೆ ಪ್ರಯತ್ನ ನಡೀತಾ ಇದೆ. ಕೋಲಿ ಕಬ್ಬಲಿಗ ಅವ್ರಿಗೆ ಎಸ್ ಟಿಗೆ ಹಾಕಬೇಕು, ಕುರುಬ ಗೊಂಡ ಕುರುಬ ದೇ ಆರ್ ಓನ್ಲಿ ಒನ್ ಅವ್ರಿಗೆ ಮಾಡಬೇಕಂತೇಳಿ ನಿರಂತರ ಪ್ರಯತ್ನ ನಡೀತಾ ಇದೆ. 100% ನಮಗೆ ಕಾನ್ಫಿಡೆನ್ಸ್ ಆಗಿದೆ. ಈಗ ಸ್ವಲ್ಪ ಮೂಮೆಂಟ್ ಆಗಿದೆ, ಒಳ್ಳೆಯ ಡೆವಲಪ್ಮೆಂಟ್ ಆಗಿದೆ. ನಾನು ಪಾರ್ಲಿಮೆಂಟಲ್ಲಿ ಮೊನ್ನೆ ಕ್ವಶನ್ ಕೊಟ್ಟಾಗ ಪಾಸಿಟಿವ್ ರಿಪ್ಲೈ ಬಂದಿದೆ. ಅದನ್ನು ನಾವು ಬಹಿರಂಗವಾಗಿ ಎಲ್ಲ ಹೇಳಲಿಕ್ಕಾಗಲ್ಲ. ಯಾಕೆ ನಮ್ಮ ರಾಜಕೀಯ ನಮ್ಮ ಒಳ್ಳೇದಾಗುತ್ತಂತೇಳಿ ಹೇಳಿ ನಮ್ಮ ಹಿನ್ನಡೆ ಆಗಲ್ಲ. ನಾವು ಅದು ಮಾಡಬೇಕು. ಎಲ್ಲರಿಗೂ ಗೊತ್ತಿದೆ, ಕೆಲವ್ರಿಗೆ ಪ್ರಬುದ್ಧರಿದ್ದಾರೆ ಅವ್ರ ಸಮಾಜದವ್ರಿಗೆ ಗೊತ್ತಾಗಿದೆ ಕೆಲಸ ಆಗ್ತಾಯಿದೆ ಅಂತೇಳಿ. ಓಕೆ, ಬೆಂಗಳೂರು ಕಲಬುರಗಿ ಹೊಸ ರೈಲ್ ಪ್ಲ್ಯಾನ್ ಮಾಡ್ತಿದ್ದಾರೆ ಹೇಗೆ ಅಂತ? ಯಾವುದು? ಕಲಬುರಗಿಯಿಂದ ಬೆಂಗಳೂರಿಗೆ ರೈಲ್ವೆಗಳು ನಿಮಗೆ ನಾನು ಈಗಾಗಲೇ ನಮ್ಮದು ಬಜೆಟ್ ಆದಮೇಲೆ ನಿರ್ಮಲಾ ಲಾಸ್ಟ್ ಬಜೆಟ್ ಮಂಡನೆ ಮಾಡಿದ್ಮೇಲೆ ಇಲ್ಲಿ ಮೀಡಿಯಾದವ್ರಿಗೆ ಹೇಳಿದೆ, ನಾನು ವಿದಿನ್ 1 ಮಂತ್ ಬೆಂಗಳೂರು ಗುಲ್ಬರ್ಗ ಟು ಬೆಂಗಳೂರು ಟು ಗುಲ್ಬರ್ಗ ಸ್ಟೇಟ್ ಮಾಡ್ತಾಯಿದ್ದೀನಿ. ಆಗದೇ ಇದ್ದರೆ ನಾನು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೆ, ಈಗಲೂ ಆಶ್ವಾಸನೆ ಕೊಡ್ತೀನಿ. ಒಂದು 3-4 ದಿವಸದಲ್ಲಿ ಕಲಬುರ್ಗಿ ಟು ಬೆಂಗಳೂರು ಟು ಕಲಬುರ್ಗಿ ಟ್ರೈನ್ ಶುರು ಮಾಡ್ತಾಯಿದ್ದೀವಿ. ಒಮ್ಮೆ ಪಿಟ್ ಲೈನ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಗುಲ್ಬರ್ಗ ಟ್ರೈನ್ ಸ್ಟಾರ್ಟ್ಸ್ ಫ್ರಮ್ ಗುಲ್ಬರ್ಗ 100% ಆಗ್ತದೆ. ವಿದಿನ್ 3-4 ಡೇಸ್ ಯು ವಿಲ್ ನೋ ಅಬೌಟ್ ದ್ಯಾಟ್. ವಂದೇ ಭಾರತ್ ಬಗ್ಗೆ ಏನಾದರೂ ಪ್ಲ್ಯಾನ್ ಇದೆ? ವಂದೇ ಭಾರತ್ ಮುಂದೆ ಆಗ್ತಿದೆ, 6 ಮಂತ್ಸ್ ಆದಮೇಲೆ ಮಾಡ್ತೀವಿ ವಂದೇ ಭಾರತ್ ಪ್ಲಾನ್. ಓಕೆ, ಉಮೇಶ್ ಜಾಧವ್ಗೆ ಬಿಜೆಪಿ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆ ಅಂತ ಕೆಲವೊಬ್ಬರು ಮಾತಾಡ್ತಿರ್ತಾರೆ ಸರ್. 100% BJP ಟಿಕೆಟ್ ನನಗೆ ಸಿಗ್ತದೆ. ನಾನೇ ಅಭ್ಯರ್ಥಿಯಾಗಿದ್ದೀನಿ, ನಾನೇ 100% ಗೆದ್ದಿದ್ದೀನಿ. ಅದ್ರ ಡೌಟೇ ಇಟ್ಕೋಬೇಡ್ರಿ ನೀವು. ಕೊನೆಯದಾಗಿ ಸರ್, ಕಲಬುರಗಿ ಜಿಲ್ಲೆಯ ಜನರಿಗೆ ನಮ್ಮ ವಾಹಿನಿ ಮೂಲಕ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ? ಎಲ್ಲರಿಗೆ ಕೈ ಜೋಡಿಸಿ ನಿಮ್ಮ ಪಾದಕ್ಕೆ ನಮಸ್ಕಾರ ವಿನಂತಿ ಮಾಡ್ತೀನಿ. ಒಬ್ಬ ಫ್ರೀಡಮ್ ಫೈಟರ್ ಮಗ, ಒಬ್ಬ ಸ್ಕೂಲ್ ಟೀಚರ್ ಮಗ, ಒಬ್ಬ ಡಾಕ್ಟರ್ ವೈದ್ಯ, ನೀವು ನನಗೆ ಎಲ್ಲ ರೀತಿಯಿಂದ ನೋಡಿದ್ದೀರಿ. ಯಾರೇ ಬಂದರೂ ನಾನು ಅವರಿಗೆ ಮಾತಾಡಿಸಿ ಅವ್ರ ಸಮಸ್ಯೆಯನ್ನು ಆಲಿಸ್ತೀನಿ. ಡೆಲ್ಲಿಗೆ ಬಂದರೂ ಕೂಡ ನಿಮ್ಮ ಯಾವುದೇ ಸಮಸ್ಯೆ ನಾನು ಹೇಳಿ ಮಾಡ್ತಾಯಿದ್ದೀನಿ. ನನಗೆ ಸೇವೆ ಮಾಡಲಿಕ್ಕೆ ಮತ್ತೊಮ್ಮೆ ಅವಕಾಶ ಕೊಡ್ರಿ. ಈ ಹಿಂದಿನ ಒಂದು 5 ವರ್ಷ ಪೀರಿಯಡ್ದಲ್ಲಿ 2.5 ವರ್ಷ ಕೊರೋನಾದಲ್ಲಿ ಹೋಯಿತು. ನಾವು ಹೊಸಬ್ರಾಗಿದ್ದೀವಿ. ಈಗ ಎಲ್ಲ ರೀತಿಯಿಂದ ಎಲ್ಲೆಲ್ಲಿ ಏನೇನಿದೆ, ಹೇಗೆ ಕೆಲಸ ಮಾಡಬೇಕು, ಹೆಂಗೆ ತೊಗೊಳ್ಬೇಕು ರಿಸಲ್ಟ್ ಅಂತ ಗೊತ್ತಾಗಿದೆ. ಮತ್ತೊಮ್ಮೆ ನನಗೆ ಅವಕಾಶ ಮಾಡಿ ನನಗೆ ಗೆಲ್ಲಿಸಿ, ಆಮೇಲೆ ನಮ್ಮ ನರೇಂದ್ರ ಮೋದಿಜಿಗೆ 3ನೇ ಅವಧಿಗೆ ಪ್ರಧಾನಮಂತ್ರಿ ಮಾಡಿ. ಯಾಕೆಂದರೆ ಇವತ್ತು ಐತಿಹಾಸಿಕ ಕೆಲಸಗಳಾಗಿವೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ಇವತ್ತು ರಾಮ ಮಂದಿರ ಆಗಿದೆ. ಇವತ್ತು ದೊಡ್ಡ ಭಾರತ ಮಂಟಪಂ ಅಂತ ಪ್ರಗತಿ ಮೈದಾನದಲ್ಲಿ ಕೆಲಸ ಆಗಿದೆ. ಇವತ್ತು ಎಲ್ಲ ಸಮಾಜದ ಇವತ್ತು ಎಲ್ಲ ದೇವಸ್ಥಾನಗಳು, ಎಲ್ಲ ಇನ್ಸ್ಟಿಟ್ಯೂಟ್ಗಳು, ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು, AIIMS ಹಾಸ್ಪಿಟಲ್ಗಳು ಮತ್ತು ಇನ್ಫ್ರಾಸ್ಟ್ರಕ್ಚರು, ನ್ಯಾಷನಲ್ ಹೈವೇ, ಫಾರಿನ್ ರಿಲೇಷನ್ ಎಲ್ಲನೇ ಇಂಪ್ರೂವ್ ಆಗ್ತಾಯಿದೆ. ನಾವು ಜಗತ್ತಿನ 3ನೇ ಆರ್ಥಿಕ ದೇಶ ಅಂಥೇಳಿ ಹೆಜ್ಜೆ ಇಡ್ತಾ ಇದ್ದೀವಿ. ಈಗ ಫ್ರಜೈಲ್ 5ದಿಂದ ಟಾಪ್ 5ಗೆ ಬಂದಿದ್ದೀವಿ. ಅದಕ್ಕೆ ನನಗೆ ಆಶೀರ್ವಾದ ಮಾಡಿರಿ, ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಿ ಅಂತ ಎಲ್ಲ ಕೈ ಜೋಡಿಸಿ ನಿಮ್ಮ ವಾಹಿನಿ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಜಿ. ನೋಡಿದ್ರೆ ವೀಕ್ಷಕರೇ, ಕಲಬುರಗಿ ಸಂತ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು, ನಾನು ಕೆಲಸ ಏನು ಮಾಡಿಲ್ಲ ಅಂತ ಕೆಲವು ವಿಪಕ್ಷರು ಟೀಕೆ ಟಿಪ್ಪಣಿ ಮಾಡುತ್ತಿದ್ದರು ಕೂಡ ನಾನು ಯಾವುದೇ ಕಿವಿ ಕೊಡದೆ ನನ್ನ ಅಭಿವೃದ್ಧಿ ಕೆಲಸಗಳಿಗೆ ಮಾಡಿದರೆ ಕಡಿಮೆ ಅವಧಿಯಲ್ಲಿ ನಾನು ಪ್ರತಿಯೊಂದು ಹಿಂದೆ ಆಗಂಥ ಪ್ರತಿಯೊಂದು ಕೆಲಸನೂ ಕಲಬುರಗಿ ಜಿಲ್ಲೆಯ ಜನರಿಗೆ ಸಮರ್ಪಿಸಿದೆ ಅಂತ ಕಲಬುರಗಿ ಸಂತ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಗೂ ನೋಡ್ತಾರೆ ಆನ್ ಸ್ಪಾಟ್ ನ್ಯೂಸ್. ನಮಸ್ಕಾರ.